ಶ್ರೀ ಗುರುವೇ ನೀನೇ ಶರಣಾಗೆನಗೆ, ಶ್ರೀ ಗುರುವೇ ನೀನೇ ಶರಣಾಗೆನಗೆ. ನಿಜ ಸುಖದ ಸಾಗರನೇ ಸಕಲ ವಿದ್ಯಾ ಗುಣ ನಿವಾಸ, ಶ್ರೀ ಗುರುವೇ ನೀನೇ ಶರಣಾಗೆನಗೆ. ಮಲದ ಮರವೆಯನು ಮಾಯಾಮೋಹವನು, ಮಲದ ಮರವೆಯನು ಮಾಯಾಮೋಹವನು. ಕರ್ಮ ಕುಲದ ಸುಖ ದುಃಖವನು ವಚನ ಬಂಧವನು. ಸಲೆತಿರೋಹತಿಯ ಸಾಹಸವೆಂಬುದನು ಬಿಡಿಸಿ, ನಲಿದೆನ್ನ ಬೋಧರೂಪವನೇ ಬೋಧಿಸಿದ ಶ್ರೀ ಗುರುವೇ ನೀನೇ ಶರಣಾಗೆನಗೆ, ಶ್ರೀ ಗುರುವೇ ನೀನೇ. ಸುರನರೋರಗದನುಜ ಮನುಮುನೀಶ್ವರ ತರ್ಕ, ಸುರನರೋರಗದನುಜ ಮನುಮುನೀಶ್ವರ ತರ್ಕ. ವರಮಂತ್ರ ಶಾಸ್ತ್ರ ನಿಗಮಾಗಮ ಪುರಾಣ, ದರುಶನ ಮತಾದಿಗಳು ಕಾಣದರಸುವ ತತ್ವದಿರವಿರೆಂದೆನಗೆ. ಕಣ್ಣಾರೆ ಕಾಣಿಸಿದ ಶ್ರೀ ಗುರುವೇ ನೀನೇ ಶರಣಾಗೆನಗೆ, ಶ್ರೀ ಗುರುವೇ ನೀನೇ ಶರಣಾಗೆನಗೆ. ತಿಳಿಯಲೈದದ್ವವನು ಮೀರಿದ ಕಲೆಯ ಮೇಲೆ, ತಿಳಿಯಲೈದದ್ವವನು ಮೀರಿದ ಕಲೆಯ ಮೇಲೆ. ಬೆಳಗುವಾಗ ಸದಗ್ರದ ಮಲ ಶಕ್ತಿಯನು, ಬೆಳಗುವಾಗ ಸದಗ್ರದ ಮಲ ಶಕ್ತಿಯನು. ಕಳೆದೆಸೆವ ಶಂಭುಲಿಂಗದ ಯೋಗವಿತ್ತೆನ್ನನುಳುಹಿದ ನಿರಾಭಾರಿ ದೇಶಿಕವರೆಣ್ಯ ಶ್ರೀ ಗುರುವೇ ನೀನೇ ಶರಣಾಗೆನಗೆ, ಶ್ರೀ ಗುರುವೇ ನೀನೇ ಶರಣಾಗೆನಗೆ. ನಿಜ ಸುಖದ ಸಾಗರನೇ ಸಕಲ ವಿದ್ಯಾ ಗುಣ ನಿವಾಸ, ಶ್ರೀ ಗುರುವೇ ನೀನೇ ಶರಣಾಗೆನಗೆ, ಶರಣಾಗೆನಗೆ. ಸದಾಕಾಲ ಸ್ಮರಣೀಯರಾದ ಗುರುದೇವರನ್ನು ಹೃದಯಾರೆ ಧ್ಯಾನಿಸಿಕೊಂಡು ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಗಳಾದ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಕಿನ್ನರಿ ಬ್ರಹ್ಮಯ್ಯನ ಚರಿತೆಯನ್ನು ನೋಡ್ತಾ ಇದ್ವಿ. ಕಿನ್ನರಿಯ ಬ್ರಹ್ಮಯ್ಯ ಅಂದರೆ ಕಿನ್ನರ ಕಿಂಪುರುಷ ಅಂತಾರಲ್ಲ, ಆ ಥರ ಅಲ್ಲ. ಕಿನ್ನುರಿ ಅನ್ನುವ ವಾದ್ಯವನ್ನ ಬಾರಿಸ್ತಾ ಹಾಡ್ಕೋತ ಸಾಧನೆ ಮಾಡಿದಾತ, ಶರಣ ಸಂಘದಲ್ಲಿದ್ದಾತ, ಸುಜ್ಞಾನವನ್ನ ಜಗತ್ತಿಗೆ ಬೋಧಿಸಿದಾತ, ಸತ್ಯವಸ್ತುವೇ ತಾನಾಗಿ ಮುಕ್ತನಾದಾತ ಕಿನ್ನರಿಯ ಬ್ರಹ್ಮಯ್ಯ ಅಂತ.
ಆತನಿಗೆ ಕಿನ್ನರಿಯ ಬ್ರಹ್ಮಯ್ಯ, ಕಿನ್ನುರಿ ಬ್ರಹ್ಮಯ್ಯ, ಬ್ರಹ್ಮಯ್ಯ ಅಂತ ಕರಿತಕ್ಕಂಥದ್ದು. ಆ ಶರಣ ಆಂಧ್ರದ ಕಡೆಯಿಂದ ಕರ್ನಾಟಕಕ್ಕೆ ಬಂದ ಅನ್ನುವಂಥದ್ದು. ಅಕ್ಕಸಾಲಿಗನಾಗಿ ವೃತ್ತಿಯನ್ನ ಮಾಡ್ತಕ್ಕಂಥ ಪುಣ್ಯಾತ್ಮ ಅಕ್ಕಸಾಲಿಗ ಅಕ್ಕನ ಬಂಗಾರವನ್ನು ಬಿಡಲ್ಲ ಅನ್ನೋ ಹಾಗೆ ಅಂಥ ಒಂದು ಸಂದರ್ಭ ಎದುರಾದಾಗ ತನ್ನ ಗುರುವಿನ ಉಪದೇಶದಂತೆ ಆತ ಸನ್ಮಾರ್ಗದಲ್ಲಿ ನಡೆಯುವ ಸಂಕಲ್ಪ ಮಾಡ್ತಾನೆ. ಸತ್ಯ ಶರಣರ ಸಂಘವನ್ನ ಹುಡುಕೊಂಡು ಆಂಧ್ರದಿಂದ ಕಲ್ಯಾಣದ ಕಡೆಗೆ ಬರ್ತಾನೆ ಅನ್ನುವಂಥ ಎಲ್ಲ ಶರಣರು ಮಹಾತ್ಮರು ಒಂದು ಕಡೆ ಹುಟ್ಟಿ, ಒಂದು ಕಡೆ ಬೆಳೆದು, ಒಂದು ಕಡೆ ಸಾಧನೆಯನ್ನು ಮಾಡಿ ತಮ್ಮ ಕೊನೆ ಅವಧಿಯನ್ನ ಮತ್ತೊಂದು ಕಡೆ ಕಳಿತಕ್ಕಂಥದ್ದನ್ನ ನೋಡ್ತಾ ಬರ್ತೀವಿ. ಅವರು ತಂಗಾಳಿಯಂತೆ ಸುಳಿದಾಡಿಕೊಂಡು ಇರ್ತಕ್ಕಂಥವರು. ಅವರು ಒಂದು ನದಿಯಂತೆ ಹರಿತಾ ಹರಿತಾ ಸಾಗರವನ್ನು ಸೇರುವಂಥ ನದಿಯ ಹಾಗೆ. ಸನ್ಯಾಸಿಯಾದವ, ಶರಣನಾದವ, ಸಂತನಾದವ ಆತ ಸಂಚಾರ ಮಾಡಿಕೋತಾನೆ ಇರಬೇಕು ಅನ್ನುವ ನಿಯಮ ಅದ. ಈ ಸ್ಥಾನಿಕವಾಗಿ ಉಳಿತಕ್ಕಂಥ ಮಠ ಕಟ್ಟಿಕೊಂಡು ಉಳಿತಕ್ಕಂಥ ವ್ಯವಸ್ಥೆ ಮೊದಲಿರಲಿಲ್ಲ ಅಂತ ನಾವು ಕೇಳ್ತೀವಿ. ಸನ್ಯಾಸಿ ಅಂದ್ರ ಎಲ್ಲವನ್ನ ತ್ಯಾಗ ಮಾಡುವಂಥವ. ತನ್ನದು ಅನ್ನುವಂಥದ್ದನ್ನೆಲ್ಲ ತ್ಯಾಗ ಮಾಡಿ ತಾನು ತನ್ನನ್ನ ಜಗತ್ತಿಗೆ ಅರ್ಪಿಸಿಕೊಂಡು, ಜಗತ್ತೇ ನನ್ನ ಮನೆ, ಜಗದ ಜನರೇ ನನ್ನವರು, ನಾನು ಅವರ ಮಗ, ಅವರ ತೊತ್ತು ಅನ್ನುವ ಭಾವದಲ್ಲಿ ಸಂಚರಿಸುವಾತ. ತನ್ನನ್ನು ತಾನು ತಿಳಿಬೇಕು ಅನ್ನುವ ಕಾರಣಕ್ಕೆ ಸಂಚಾರ ಮಾಡುವಾತ. ತನ್ನನ್ನ ತನಗೆ ತಿಳಿಸಿಕೊಡುವಂಥವರನ್ನು ಹುಡುಕೋದಕ್ಕಾಗಿ ಸಂಚಾರ ಮಾಡುವಾತ. ತನ್ನನ್ನು ತಾನು ಮುಕ್ತ ಮಾಡಿಕೊಳ್ಳುವುದಕ್ಕಾಗಿ ಸಂಚಾರ ಮಾಡುವಾತ ಆತ. ಶರಣರ ಒಂದು ವಚನದೊಳಗೆ ಕೇಳ್ತೇವೆ ನೋಡ್ರಿ, ಎನ್ನ ನರಿಸದಿರುವೆ ಎನ್ನ ನರುಹಿಸು, ನಿನ್ನ ನರುಹಿಸಬೇಡ. ಎನ್ನ ನರುಹಿಸದೆ ನಿನ್ನ ನರುಹಿಸಿದಡೆ ನೀ ನನಗೆ ಗುರುವಲ್ಲ, ನಾ ನಿನಗೆ ಶಿಷ್ಯನಲ್ಲ. ಎನ್ನ ನರುಹಿಸದೆ ನಿನ್ನ ನರುಹಿಸದೆ ಎನ್ನ ನರುಹಿಸಿದಡೆ ನೀ ನನಗೆ ಗುರು, ನಾ ನಿನಗೆ ಶಿಷ್ಯ ಅನ್ನುವಂಥ ಮಾತು. ನಮ್ಮನ್ನ ನಮಗ ತೋರಿಸಿಕೊಡುವಾತ ಗುರು. ನಮಗ ತನ್ನನ್ನು ತೋರಿಸಿಕೊಡುವಾತ ಗುರುವಲ್ಲ, ನಮಗೆ ನಮ್ಮನ್ನ ತೋರಿಸಿಕೊಡುವಾತ ಗುರು ಅಂತನ್ನುವ ಮಾತನ್ನೇನು ನೋಡ್ತೀವಲ್ಲ, ಅಂಥ ಗುರುವಿನ ಹುಡುಕಾಟದಲ್ಲಿ ಸಂಚಾರ ಮಾಡ್ತಾ ಬರುವಂಥವ್ರವರು. ಬುದ್ಧನ ಜೀವನ ನೋಡ್ತೀವಿ, ಮಹಾವೀರನ ಜೀವನ ನೋಡ್ತೀವಿ, ಶಂಕರಾಚಾರ್ಯರ ಜೀವನ ನೋಡ್ತೀವಿ, ಅಲ್ಲಮಾ ಪ್ರಭುಗಳ ಜೀವನ ನೋಡ್ತೀವಿ, ಯಡಿಯೂರು ಸಿದ್ಧಲಿಂಗೇಶ್ವರರ ಜೀವನ ನೋಡ್ತೀವಿ. ಇನ್ನೂ ಅನೇಕ ಜನ ಶರಣರ, ಸಂತರ, ಮಹಾತ್ಮರ ಚರಿತ್ರೆಯನ್ನ ನೋಡ್ತಾ ಬಂದಾಗ ಅವರೆಲ್ಲ ಒಂದು ನಿಮಿತ್ತ ಮಾಡಿಕೊಂಡು ಮನೆಯನ್ನ ತೊರೆದು ಹೋದಂಥವ್ರು. ಏನೋ ಮಹತ್ತರವಾದದ್ದನ್ನು ಹುಡಿಕೊಂಡು ಹೋದಂಥವ್ರು. ತಮ್ಮ ಜೀವನದ ಉದ್ದೇಶವನ್ನು ತಿಳಿಲಿಕ್ಕೆ ಹೋದಂಥವ್ರು. ತಮ್ಮ ಅವಗುಣಗಳನ್ನ ಕಳ್ಕೊಳ್ಳಿಕ್ಕೆ ಹೋದಂಥವ್ರು. ತಾವಾರು ಅಂತ ತಿಳಿಲಿಕ್ಕೆ ಹೋದಂಥವ್ರು. ತಮ್ಮನ್ನ ಮುಕ್ತ ಮಾಡಿಕೊಳ್ಬೇಕು ಅಂತ ಹೋದಂಥವರೇ ಎಲ್ಲ ಶರಣರು, ಸಂತರು. ಮನಿ ಬಿಡುವ ಉದ್ದೇಶ ಮನೆಯವರ ಮ್ಯಾಗಿನ ಶಿಟ್ಟಿನಿಂದ ಅಲ್ಲ. ಮನೆಯನ್ನ ಬಿಟ್ಟು ಹೋಗುವ ಉದ್ದೇಶ ಸಾಲ ಬಾಧೆ ಬಾಳ ಆಗೈತಿ ಅಂತಲ್ಲ.
ಮನಿ ತೊರೆದು ಹೋಗುವ ಉದ್ದೇಶ ಜವಾಬ್ದಾರಿ ನನ್ನ ಕಡೆಯಿಂದ ಆಗುವುದಿಲ್ಲ ಅಂತಲ್ಲ. ಮನಿ ತೊರೆದು ಹೋಗುವ ಉದ್ದೇಶ ತಮ್ಮ ಅಜ್ಞಾನ, ತಮ್ಮ ಅಶಕ್ತತೆಯಿಂದ ಅಲ್ಲ. ಒಂದು ಮಹತ್ತರವಾದ ಕಾರಣವನ್ನಿಟ್ಟುಕೊಂಡು ಸಂಚಾರವನ್ನ ಮಾಡ್ತಾರ ಅನ್ನುವಂಥದ್ದನ್ನು ನೋಡ್ತು. ಬುದ್ಧ ಸಂಚಾರ ಮಾಡಿದ ಎದಕ್ಕಪ್ಪ ಅಂದ್ರೆ ಸಾವು, ರೋಗ, ಮುಪ್ಪು ಇವುಗಳನ್ನು ನೋಡಿ ಇವು ಎಲ್ಲರಿಗೂ ಬರ್ತಾವ ಅನ್ನುವ ವಿಷಯ ಕೇಳಿ ನನಗೂ ಒಂದು ದಿನ ಮುಪ್ಪ, ಒಂದು ದಿನ ರೋಗ, ಒಂದು ದಿನ ಸಾವು ಬರ್ತದ ಅಂದ ಮ್ಯಾಲ ಏನಿದು ವಿಚಿತ್ರ, ಎಲ್ಲ ಜೀವಗಳಿಗೂ ಮುಪ್ಪದ, ರೋಗದ, ಸಾವದ ಅಂದ ಮೇಲೆ ಮತ್ತೆ ಯಾಕೆ ಸುಖ ಭೋಗದೊಳಗ ಮೈ ಮರಿಬೇಕು, ಯಾಕೆ ನನ್ನದೇ ಆದ ಸಂಸಾರವನ್ನ ಕಟ್ಟಿಕೊಂಡು ಜೀವನ ಮಾಡಬೇಕು, ಯಾಕೆ ನನ್ನದು ತನ್ನದು ಅಂತ ಬಡ್ದಾಡ್ಬೇಕಪ್ಪ ವ್ಯವಸ್ಥೆಗೆ, ಎಲ್ಲಾನು ಒಂದಿನ ಇಲ್ಲೇ ಬಿಟ್ಟು ಹೋಗೋದಾದ್ರೆ ಏನು ಈ ಜೀವನ, ಈ ಜೀವನದ ರಹಸ್ಯ ಏನು, ಈ ಜೀವನದ ಉದ್ದೇಶ ಏನು ಅಂತ ಆ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕೊಂಡು ಆತ ಹೋಗ್ತಾನ. ಹೆಂಡತಿ ಮ್ಯಾಗಿನ ಬ್ಯಾಸರದಿಂದ ಅಲ್ಲ, ಮಕ್ಕಳ ಮ್ಯಾಗಿನ ಬ್ಯಾಸರದಿಂದ ಅಲ್ಲ, ಸಾಲ ಭಾಳ ಆಗೈತಿ ಅಂತಲ್ಲ, ಜೀವನ ಬ್ಯಾಸರ ಆಗೈತಿ ಅಂತಲ್ಲ, ಒಂಥ ಉದ್ದೇಶಗಳಿಗಾಗಿ ಆತ ಮನೆ ತೊರೆದ ಅಂತ ಕೇಳ್ತೀವಿ. ಹಾಗೆ ಮಹಾವೀರನು ಕೂಡ ಶಂಕರಾಚಾರ್ಯರು ಸಹಜ ವೈರಾಗ್ಯದಿಂದ ತಮ್ಮನ್ನು ತಾವು ತಿಳಿಬೇಕಂತ ಹೋದಂತಹದ್ದು. ಇನ್ನುಳಿದ ಎಲ್ಲಾ ಮಹಾತ್ಮರಂತೆ ಕಿನ್ನರಿ ಬ್ರಹ್ಮಯ್ಯನು ಕೂಡ ಒಂದು ಸಂದರ್ಭ ಮುಂದು ಮಾಡಿಕೊಂಡು ಸಂಚಾರ ಮಾಡಕ್ ಶುರು ಮಾಡಿದ. ಆತನ ತಪ್ಪನ್ನ ಆತನಿಗೆ ಗುರುಗಳು ಎತ್ತಿ ತೋರಿಸಿದ್ರು. ಇದು ನೋಡಪ್ಪ, ಇದು ನಿನ್ನ ತಪ್ಪು, ಇದು ಯೋಗ್ಯನಪ್ಪ ಅಂತ ಕೇಳಿದ್ರು. ಅಷ್ಟ ಸಾಕಾತ. ಸನ್ನಿ ಸೂಕ್ಷ್ಮಿ ಇರವ ಅಟ್ಟಕ ತಿಳ್ಕೊತಾನ್ರಿ. ಅವ ಬಾಳ ಹೇಳಬೇಕಾಗಿಲ್ಲ, ಅವನಿಗೆ ತಿಳಿಸಿ ಹೇಳಬೇಕಾಗಿಲ್ಲ, ಸಾಕ್ಷಿ ಕೊಡಬೇಕಾಗಿಲ್ಲ, 4 ಮಂದಿ ಮುಂದಿಟ್ಟುಕೊಂಡು ಹೇಳಬೇಕಾಗಿಲ್ಲ, ಅವ ಹೌದನ್ನು ತಕ್ಕ ಕೊರದು ಹೇಳಬೇಕಾಗಿಲ್ಲ. ಏನಪ್ಪಾ ಅಂದ್ರೆ ಸನ್ನಿ ಸೂಕ್ಷ್ಮಿರವ ಆಗ ತಿಳ್ಕೊತಾನ. ಎಷ್ಟು ಹೇಳ್ತಿರ್ತೀವಿ ನೋಡ್ತೀವಲ್ಲ, ತಂಬಾಕ ಬಿಡ್ರಿ, ಸಿಗರೇಟ ಬಿಡ್ರಿ, ಸೇದುದ ಬಿಡ್ರಿ, ಸಿಟ್ಟ ಬಿಡ್ರಿ, ಜಗಳ ಬಿಡ್ರಿ ಇಂತ ಹೇಳ್ಕೋತ ಹೋಗುವಾಗ ಒಮ್ಮೆಲೆ ಯಾರು ಕೇಳಕ್ ಸಾಧ್ಯ? ಸಂಶಿಗೆ ರಬಕವಿಯ ಪೀಠಾರೋಹಣ ಕಾರ್ಯ ಮುಗಿದ ಮೇಲೆ ಸಂಶಿಗೆ ಮೊದಲನೇ ಬಾರಿ ಹೋದಂತಹದ್ದು. ದಸರಾ ಕಾರ್ಯಕ್ರಮ ಬಂದಿತ್ತು. ದಸರಾದೊಳಗೇನಪ್ಪಾ ಅಂದ್ರೆ ಮಠದ ಗುರುಗಳನ್ನ ಪಲ್ಲಕ್ಕಿ ಉತ್ಸವ ಮಾಡ್ತಾರೆ. ಹಂಗೆ ಮಾಡುವಾಗ ಎಲ್ಲರೂ ಬಂದು ನಮಗ ಭಿನ್ನ ಮಾಡಿದ್ರು. ಅಜ್ಜವ್ರ, ಈ ಸಾರಿ ನಾವು ತಮ್ಮನ್ನ ಗುರುಗಳಾಗಿ ಸ್ವೀಕಾರ ಮಾಡಿಕೊಂಡಾದ ಮೇಲೆ ಮೊದಲ ದಸರಾ ಪಲ್ಲಕ್ಕಿ ಉತ್ಸವ ನಾವು ಮಾಡಬೇಕು. ಹಿಂದಿನ ಗುರುಗಳು ಹೋದ ಮೇಲೆ ಮೂರ್ತಿ ಇಟ್ಟೇ ಪಾಲ್ಕಿ ಉತ್ಸವ ಮಾಡೀವಿ. ಈ ವರ್ಷ ಒಂದು ಒಳ್ಳೆ ಸಂದರ್ಭ ನಮಗೆ ಒದಗಿ ಬಂತು. ಅಜ್ಜನ ಸ್ಥಾನಕ್ಕೆ ನೀವು ಬಂದಿರಿ, ಪಾಲ್ಕಿ ಒಳಗೆ ಕೊಂಡಿರ್ಬೇಕು, ಬನ್ನಿ ಮುಡಿಯುವ ಕಾರ್ಯವನ್ನ ನಡೆಸ್ಕೊಡ್ಬೇಕು ಅಂತ ಊರವರೆಲ್ಲ ಕೂಡಿ ಭಿನ್ನ ಮಾಡಿದ್ರು. ನಾವಂದ್ವಿ, ಬೇಡ ಬೇಡ, ಅಜ್ಜನ ಮೂರ್ತಿ ಇಟ್ಟ ಉತ್ಸವ ಮಾಡೋಣ. ನಾವು ಬಾಜು ಕೊಂಡಿರ್ತೇವು. ಅಜ್ಜವ್ರ ನಡುವೆ ಪಾಲ್ಕಿ ಒಳಗೆ ಕೂತಾಗ ಬಾಜು ಶಿಷ್ಯರು ಸೇವಕರು ಕುತ್ಕೊಂಡು ಕೊಡ್ತಕ್ಕಂಥ ಭಕ್ತರ ಕಾಯಿಗಳಿಗೆ ಆಶೀರ್ವಾದ ಮಾಡಿ ಕೊಡಿಸೋದು, ಬನ್ನಿಯನ್ನ ಕೊಡೋದು, ಗುರುಗಳಿಗೆ ಮುಟ್ಟಿಸ್ಕೊಡುವಂಥದ್ದು ಹಿಂಗೆಲ್ಲ ಮಾಡ್ತಿರ್ತಾರಲ್ಲ. ಹಂಗ ಅಜ್ಜನ ಮೂರ್ತಿ ಪಾಲ್ಕಿ ಹಾಕೊಂಡ್ರಿ, ನಾವು ಮಧ್ಯದೊಳಗೆ ನಾವು ಪಕ್ಕಕ್ಕೆ ಕುಂಡಿರ್ತೀವಿ ಅಂತ ಹೇಳಿದೆವು. ಅವ್ರಂದ್ರೆ ಅದ ಆಗದಲ್ರಿ, ಹಂಗ ಗುರುಗಳು ನೀವಿದ್ದ ಮೇಲೆ ನೀವು ಆ ಸ್ಥಾನ ತುಂಬಿ ಕೊಡ್ಬೇಕು, ಇದನ್ನೇನು ನಾವು ಒಪ್ಪಂಗಲ್ಲ, ನಮ್ಮ ಸಂಪ್ರದಾಯ ನಾವು ಮಾಡಬೇಕು, ಗುರುಗಳಿಲ್ದಾಗ ಏನೋ ಆತು, ನೀವು ಬಂದ ಮ್ಯಾಲ ಆ ಸ್ಥಾನವನ್ನ ನೀವು ಅಲಂಕರಿಸ್ಬೇಕು ಅಂತೇಳಿ ಬಹಳ ಹೇಳಿದ್ರು. ನಮಗ ಪಾಲ್ಕಿ ಒಳಗೆ ಕುಂದಿರ್ಬೇಕು, ಉತ್ಸವ ಪೂರ್ಣ ಮಾಡ್ಕೋಬೇಕು ಅನ್ನೋದು ನಮಗೇನೇನು ಇರಲಿಲ್ಲ. ಬೇಡ, ಗುರುಗಳದೇ ಉತ್ಸವ ಮಾಡೋಣ ಅನ್ನುವಂಥದ್ದು. ನಿಜಕ್ಕೂ ನಮ್ಮ ಮನಸ್ಸು ಉತ್ಸವಕ್ಕಾಗಲಿ, ಮೆರವಣಿಗೆಗಾಗಲಿ, ಕಿರೀಟ ಧಾರಣೆಗಾಗಲಿ ಬಯಸೋದಿಲ್ಲ. ಅದ್ರ ಬಗ್ಗೆ ಅಪೇಕ್ಷೆನೇ ಇಲ್ಲ ನಮಗೆ. ಏನೋ ಅವರಿವರ ಸಂತೋಷಕ್ಕ, ಸಂಪ್ರದಾಯದ ಕಾರಣಕ್ಕ ಮಾಡ್ತಕ್ಕಂಥದ್ದಷ್ಟ. ಒಲ್ಲದ ಮನಸ್ಸಿನಿಂದ ಏನ್ ಹೇಳಬೇಕು ತಿಳಿಲಾರ್ದ ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಂಡ್ವಿ.
ಆಮೇಲೆ ಒಂದು ವಿಚಾರ ಮಾಡಿದ್ವಿ, ಇಲ್ಲಿ ಅಷ್ಟು ರೂಢಿ ಇಲ್ರಿ ಈ ಭಾಗದೊಳಗೆ. ಆ ಭಾಗದೊಳಗೆ ಏನಂತಂದ್ರೆ ಕುಂತ್ರ ನಿಂತ್ರ ಎಲ್ಲಡಿಕೆ ಚಾಲು, ಎಲ್ಲಡಿಕೆ ತಂಬಾಕ್ ಖಾಯಂ ಎಲ್ಲಾರು. ಅದನ್ನ ನಾವು ಗಮನಿಸಿದ್ದೆವು. ಏನ ಹೇಳಿದ್ರು ಪಾಲಿಕೆ ಕುಂಡ್ರುದು ನಾವು ಅಲ್ಲಿ ಅಂದ್ರು ಕೇಳುವಲ್ರಾದಾಗ ಇದೊಂದು ಉಪಾಯ ಮಾಡಿದೀವಿ ನಾವು. ಏನಪ್ಪಾ ಅಂದ್ರೆ ನೀವೆಲ್ಲಾರು ತಂಬಾಕು ತಿನ್ನೋದು ಬಿಡ್ತೀನಿ ಅಂತ ಪ್ರಮಾಣ ಮಾಡಿದ್ರೆ ನೀವು ಹೇಳ್ದಂಗೆ ನಾವು ಕೇಳ್ತೀವಪ್ಪ ಅಂತ ಹೇಳಿದ್ವಿ. ನಾವು ಹೇಳ್ದಂಗೆ ನೀವು ಕೇಳಿರಿ, ನೀವು ಹೇಳ್ದಂಗೆ ನಾವು ಕೇಳ್ತೀವಿ ಅಂತಂದಿವಿ. ಒಬ್ರಿಗೊಬ್ರು ಮಾತಾಡಕತ್ರು, 4 ಮಂದಿ ಎದ್ದು ಹೊರಗೆ ಹೋದ್ರು, 4 ಮಂದಿ ತಲೆ ಕೆಳಗ್ ಮಾಡ್ಕೊಂಡ್ ಕೂತ್ರು. ಯಾಕಂದ್ರೆ ಅದು ಬಹಳ ದಿವಸದ ರೂಢಿ ಅದ. ಕುಂತ್ರಂದ್ರೆ ಎಲ್ಲಡಿಕೆ ತಂಬಾಕು, ಚಾ ಕುಡಿದ್ರಂದ್ರೆ ಎಲ್ಲಡಿಕೆ ತಂಬಾಕು, ಊಟ ಮುಗಿದಗಳೇ ಎಲ್ಲಡಿಕೆ ತಂಬಾಕು, ಗಳೆ ಹೂಡಿದ್ರು ಹೊಲ್ದಾಗ ಅಂದ್ರೆ ಎಲ್ಲಡಿಕೆ ತಂಬಾಕು, ಬಿತ್ತೋದು ಮುಗೀತ್ ಎಲ್ಲಡಿಕೆ ತಂಬಾಕು. ಹಿಂಗ ಕೂತ್ರು ನಿಂತರು ಎಲ್ಲ ಎಲ್ಲಡಿಕೆ ಇದ್ದದ್ದೇ. ಅಂಥದ್ದವ್ರು ಹೆಂಗ ಒಮ್ಮೆ ಹೂ ಅಂತಾರ್ರಿ. ವಿಚಾರ ಮಾಡಕತ್ರ ಅವ್ರೂನು ವಿಚಾರ ಮಾಡಕತ್ರು, ತಮ್ಮೊಳಗ ಮಾತಾಡ್ಕೊಂಡ್ರು. 4 ಮಂದಿ ಎದ್ದೆದ್ದು ಹೊರಗೆ ಹೋಗಿ ಬಂದ್ರು. ಆಮೇಲೆ ಏನಪ್ಪಾ ಅಂದ್ರೆ ಮಾತಾಡಕ್ ಬಂದ್ರು ಸಹಿತ ಬಾಯಾಗ ಹಾಕೊಂಡ ಬಂದಂತವ್ರು ಉಗುಳು ಬಾಯಿ ತಗೊಂಡು ಬಂದ್ರು. ಆಮೇಲೆ ಕೆಲವರು ತಲೆ ಕೆಳಗ್ ಮಾಡಿಕೊಂಡು ಕೂತಿದ್ರು. ಇದೆಲ್ಲ ಆತು. ಅರ್ಧ ಗಂಟೆ ಮ್ಯಾಲೆ ಹೋತ್ರಿ. ಅಂತೂ ನೀವು ಮಾತು ಕೊಡೋದಿಲ್ಲ ಅನ್ನೋದಾತು. ನಾವು ಹಾಗಾರ ಏನಪ್ಪಾ ಅಂದ್ರೆ ಪಾಲ್ಕಿ ಒಳಗ ಕುಂಡ್ರುದಿಲ್ಲ ಅಂತ ಹೇಳಿ ನಾವು ಅಂದೆವು. ಅವಾಗ ಎಲ್ಲರ ಪರವಾಗಿ ಒಂದಿಬ್ಬರು ಪ್ರತಿನಿಧಿಗಳು ಮಾತಾಡಕತ್ರು. ಹಂಗಲ್ರಿ ಅಜ್ಜಾರ, ಸಂಪ್ರದಾಯಕ್ಕೂ ಇದಕ್ಕೂ ತಳಕ್ ಹಾಕೋದು ಯೋಗ್ಯ ಅಲ್ ನೋಡ್ರಿ ಇದು ಅಂತಂದ್ರು. ಹಂಗಲ್ಲಪ್ಪ, ಸ್ವಾಮಿಗಳಿರೋದು ಅದಕ್ಕ, ಗುರುಗಳಿರೋದು ಅದಕ್ಕ, ಸಮಾಜ ಸೇವಾ, ಸಮಾಜ ಸುಧಾರಣೆ, ಭಕ್ತರ ಕಲ್ಯಾಣ ಕಾರ್ಯಕ್ಕಂತನ ಗುರುಗಳು ಇರುವಾಗ ಮತ್ತ ನಿಮ್ಮ ಕಲ್ಯಾಣಕ್ಕೆ ನಾವು ಹೇಳಾಕತ್ತೀವು. ಮತ್ತ ನೀವು ಅದನ್ನ ಪಾಲಿಸಿದ್ರೆ ಮುಂದಿನ ಎಲ್ಲಾ ಕಾರ್ಯವನ್ನ ಸುಸೂತ್ರ ನಡೆಸೋಣ. ಇಲ್ಲ ಅಂದ್ರೆ ಮತ್ತ ಅಜ್ಜವ್ರ ಮೂರ್ತಿ ಇಟ್ಟ ಪಾಲ್ಕಿ ಉತ್ಸವ ಅಂತ ಹೇಳಿದ್ವಿ. ಇದೊಳಗೆ ಪಂಚಾಯತ್ ಆತ್ರಿಪಾ ಇದು. ಅಲ್ರಿ, ಅದಕ್ಕೂ ಇದಕ್ಕೂ ಯಾಕೆ ವಿಚಾರ ಮಾಡಕತ್ತೀರಿ ನೀವು? ಇಲ್ಲಿ ಬಿಡ್ರಿ, ನಾವೇನ್ ಬಾಳ ಹಾಕೋದಿಲ್ ಬಿಡ್ರಿ ಅಂತಂದ್ರ. ಬಾಳ ಕಮ್ಮಿ ಬೇಡ, ಏಟ್ ಹಾಕಿದ್ರು ಅದನ್ನ ಬಿಡಬೇಕಪ್ಪ. ಅದ್ರಾಗ ಮೇನ್ ಹಿರಿಯನೂ ಇದ್ದ. ಅಪ್ಪ ಇವ ಅಧ್ಯಕ್ಷ, ಇವನ ಹೆಚ್ಚು ಹಾಕವ್ರಿ, ಅವಂಗ ಮೊದಲು ಹೇಳ್ರಿ ಅಂತ ಒಬ್ಬವ. ಇನ್ನೊಬ್ಬ ಏನಪ್ಪಾ ಅಂತಂದ್ರೆ, ಇಲ್ಲ ನಾ ಯಾವಾಗಾರ ಅಟ್ಟಾರಿಪ್ಪ, ನಾನೇನ್ ಬಾಳ ಹಾಕೋದಿಲ್ಲ ಅಂತ ಇನ್ನೊಬ್ಬವ. ಹಿಂಗ ಚರ್ಚಾ. ಆಮೇಲೆ ಅಧ್ಯಕ್ಷಗಂದಿವು, ನೀ ಮೊದಲು ಬಿಡಬೇಕಪ್ಪ, ಆಮೇಲೆ ಮುಂದೆ ಎಲ್ಲರಿಗೂ ಹೇಳಕ್ ದಾರಿ ಆಕತಿ ಅಂದ್ವಿ. ಅವಾಗ ಅಧ್ಯಕ್ಷ ಏನಂದ ಅಂದ್ರೆ, ಇಲ್ಲಿಲ್ರಿ ಬಾಳ ಹಾಕೋದಿಲ್ಲ, ಈಟ್ ಅಂದ್ರೆ ಈಟರಿ, ಅದೇನ ತೋರ್ಸಾಕ ಬರೋದಿಲ್ಲ, ಅಟ್ಟು ಕಡಿಮೆ ಹಾಕೋತೀನಿ ಅಂದವ. ನಾವಂದಿವಿ, ವಿಷ ಈಟ ಅಂದ್ರು ವಿಷಾನ, ಆಟ ಅಂದ್ರು ವಿಷಾನ, ಅಲ್ಲೇನಪ್ಪ, ಬಿಡಬೇಕಂದ್ರೆ ಬಿಡಬೇಕು. ಯಾರೂ ಹೂ ಅನ್ನಕ ತಯಾರಿಲ್ಲ, ಸುತ್ತಿ ಬಳಸಿ ಏನೆಲ್ಲ ಮಾತಾಡಕತ್ತಾರ. ಅದ್ರಾಗ ಒಬ್ಬವೇನಪ್ಪ ಅಂದ್ರೆ, ಏನು 3 ಹೊತ್ತು ಅದ್ರಾಗ ಜಳಕ ಮಾಡವ, ಏನಪ್ಪ ಕುಡ್ತಾ ಅದ್ರಾಗ ಜಳಕ ಮಾಡವೇನಪ್ಪ ಅಂತಂದ್ರೆ, ಅವ ಆಗೂ ನಿಷೇಧೊಳಗ ಬಂದಿದ್ದ. ಅಳಿಗಾಡ್ಕೋತ ಬಂದವನ ಸಾಷ್ಟಾಂಗ ಹಾಕಿದ ಮುಂದವ. ಅಪ್ಪ ಇನ್ಮೇಲೆ ನಾ ಕುಡಿಯೋದು ಬಿಡ್ತೇನ್ರಿ ಅಂತಂದವ. ಇನ್ನೊಬ್ಬ ಗೌಡ ಅಂದ, ಅದೆಲ್ಲ ಇವತ್ತ ಕುಡ್ದು ಬಂದಂಗಾಗ್ಯಾನ ನೋಡ್ರಿ, ಅವ ಏನ್ ಅಳಿಗಾಡ್ತಾನ ಅಂತಂದು. ನೋಡ್ರಿ ಅವನ ಆಕಾರ. ಅವ ನೋಡ್ರಿ, ನಾನು ಕುಡ್ದಿರ್ಬಹುದು, ಆದ್ರ ಮಾತು ಕೊಡ್ತೀನಿ, ನಾ ಇನ್ನು ಮುಂದೆ ಕುಡಿಯಂಗಿಲ್ಲ. ಇಟ್ಟು ಹೇಳಕತ್ತಾರ ಗುರುಗಳು, ನೀವು ಒಬ್ರು ಹೇಳುವಲ್ರಿ, ನಾನ ಆ ಕೆಲಸ ಮಾಡ್ತೀನಿ ಅಂತ ಸಾಷ್ಟಾಂಗ ಹಾಕಿದ್ರಿ ಅವ. ಎಲ್ಲಾರು ಚಪ್ಪಾಳಿ ಹೊಡೆದ್ರು. ಇವ್ ಒಬ್ಬನ ಕಾರಣಕ್ಕೆ ನಾವು ಪಾಲಿಕೆ ಒಳಗೆ ಕುಂಡ್ರಂಗಲ್ಪ, ಮತ್ತ ಉಳ್ದವರೆಲ್ಲ ಮಾತು ಕೊಡ್ಬೇಕಲ್ಲ ಅಂತಂದೇವ್ ನಾವು. ಯಪ್ಪ ಇವ್ರೇನ್ ಬಿಡುವಂಗ ಕಾಣೋದಲ್ಲ ಅಂತಂದ್ರ ಅವರು. ಆಯ್ತಲ್ರಿ, ಬಿಡ್ತೇವು ಅಂತಂದ್ರ. ಈಗ ತಂದದ್ದೆಲ್ಲ ಇಲ್ಲೇ ಅಜ್ಜನ ಗದಿಗೆ ಮ್ಯಾಗ ಇಟ್ಟ ಬಿಡ್ರಪ್ಪ ಇಲ್ಲೇ ಅಂತಂದಿ. ಎಲ್ಲಾನು ತಂದು ಏನ್ ಮಾಡಿದ್ರ ಅಂದ್ರ, ಮನ್ಸದ ಮೇಲೆ ಅವನ್ನೆಲ್ಲಾನು ಇಟ್ರ, ತಮ್ಮ ಕಿಶದಾಗ ಏಟೈಟ್ ಐತ ಅವನ್ನೆಲ್ಲ ಇಟ್ಟ ಮೇಲೆ ಮುಂದವರು ಆತು ನಾವಿನ್ ಬಿಡ್ತೀವಿ ಅಂತ ಮಾತು ಕೊಟ್ರು. ಆಮೇಲೆ ಅವ್ರ ಕಡೆಯಿಂದ ಒಂದು ಪ್ರತಿಜ್ಞೆ ಮಾಡಿಸಿದೀವಿ ಎಲ್ಲಾರ ಕಡೆಯಿಂದ. ನಾವು ಇಂಥ ಒಂದು ಒಳ್ಳೆ ಸಂದರ್ಭದೊಳಗೆ ನಾವು ಇಂಥ ಚಟವನ್ನ ಬಿಡಾಕತ್ತೀವಿ, ಗುರುದಕ್ಷಿಣೆಯಾಗಿ ಅದನ್ನ ಕೊಡಾಕತ್ತೀವಿ, ಇನ್ಮೇಲೆ ಅದನ್ನ ಹೊಳ್ಳೆ ನಾವು ತಗೊಳಂಗಿಲ್ಲ ಅಂತ ಹೇಳಿ ಅವ್ರ ಕಡೆಯಿಂದ ಪ್ರಮಾಣ ಮಾಡಿಸಿ, ನಾವು ಗುರುಸೇವಾದೊಳಗೆ ಹೆಂಗ ಮುಂದುವರಿತೀವಿ ಅಂತ ಹೇಳಿಸಿ ಮುಂದಿನ ಕಾರ್ಯವನ್ನ ಮಾಡಬೇಕಾಗ್ತದೆ. ಇಟ್ಟಾದ ಮೇಲೆ ನಾವು ನೋಡ್ತೇವೆ. ಆಮೇಲೆ ಏನಪ್ಪಾ ಅಂತ ಕೇಳಿದ್ರೆ,
ಯಾರ್ಯಾರೋ ತಂಬಾಕು ಹಾಕಿದ್ದನ್ನು ನೋಡಿ ಉತ್ಸವ ಮುಗಿದ ಮೇಲೆ ಗುರ್ತಾತ್ರಿ ಅದು. ಮರದಿವ್ಸ ಎಲ್ಲಾರು ಬಂದರು. ಅವಾಗ ಅಪ್ಪ ನಿನ್ನೆ ನಾ ಪಾಲ್ಸಿದ್ನಿ ಕಟ್ಟ ಪಾಲಿಸಿದ್ನಿ ಅಂತ ಒಬ್ಬವ. ಇನ್ನೊಬ್ಬವೇನಪ್ಪ ಪಾಲ್ಕಿ ಸೇವಾ ಮುಗಿಯು ಮಠ ಒಟ್ಟಟ ಮುಟ್ಟೆ ಇಲ್ರಿ ನಾನು ಅಂತ ಅಂದವ. ಪಾಲ್ಕಿ ಸೇವಾ ಮುಗಿಯು ಮಠ ಮುಟ್ಟಿಲ್ರಿ ಅಂತವ. ಇನ್ನೊಬ್ಬವ ಅಂದ ಮುಗಿಯು ಮಠ ಅಲ್ಲಲ್ಲಿ ಕಾಯಂ ಬಿಡ ಅಂತ ಹೇಳ್ಯಾರ ಅವ್ರಂತ ಇನ್ನೊಬ್ಬವ. ಇಲ್ರಿ ಮುಗಿದ ಮೇಲೆ ಇಟ ಹಾಕೊಂಡೀನಿ ಅಂತ ಒಬ್ಬ. ಅಧ್ಯಕ್ಷನ ಹಾಕೊಂಡ್ ನೋಡ್ರಿ ಅಜ್ಜಾರ ಕೇಳ್ರಿ ಬೇಕಾರ ಅಂತ ಅಂದವ. ಅವ ಅಧ್ಯಕ್ಷ ಅಂದ ಅಯ್ಯೋ ಮಾತು ಕೊಟ್ಟದ ಮರ್ತು ಬಿಟ್ಟಿನ ನಾನು ಮರಯ ಅಂತಂದ. ಇನ್ನೊಬ್ಬ ಅಂದ ಮನ್ಯಾಗ ಏನೋ ಟೆನ್ಷನ್ ಮಾಡಿದ್ರಿ ಪಟ್ನ ಕೈ ಹೋಗ್ಬಿಡ್ತ ಅದ್ರ ಕಡೆ ಹಾಕೊಂಡ ಬಿಟ್ನಿ. ಏನೇನೋ ನೆವ ಹೇಳಿದಾರ 4 ಮಂದಿ. ಹೇಳೋ ಉದ್ದೇಶ ಏನಪ್ಪಾ ಅಂದ್ರ ಬಿಡುವುದು ಬಹಳ ಕಷ್ಟ. ಇಷ್ಟೆಲ್ಲ ಹೇಳಿ ಕೇಳಿ ಭಾಷೆ ತಗೊಂಡ ಮ್ಯಾಲೂ ಬಿಡುದು ವಜ್ಜಿ. ಆದ್ರ ಒಂದು ಸಂತೋಷ ಅಂದ್ರ ಏನವ ನಿಷೇಧೊಳಗನ ಬಿಡ್ತೀನಿ ಅಂದಿದ್ದ ಇನ್ನೂ ತಕ ಕುಡುದಿಲ್ರಿ ಅವ. ವರ್ಷಕ್ಕೆ 1 ಜೋಡ್ ಅರಿವಿ ಕೊಡ್ತದ್ರಿ ಅವಂಗ. ಭಾಳ ಚಲೋ ಅದೀಪ ಮರಾಯಿನಿ ಅಂತೇಳಿ ನೋಡ್ರಿ. ಬಿಡವ ಸನ್ನಿ ಒಂದು ಮಾತಿಗೆ ಬಿಡ್ತಾನ್ರಿ ಅವ. ಯಜಮಾನ್ ಮನುಷ್ಯ ಊರಿಗೆ ಹೋಗ್ಬೇಕಂತ ಬಸ್ ಸ್ಟ್ಯಾಂಡ್ನಾಗ ಕೂತಾನ. ಬಸ್ ಬರೋ ದಾರಿ ಕಾಯಕತ್ತಾನ. ಮಂದೆಲ್ಲ ಜಮಾ ಆಗ್ಯಾರ ಬಸ್ಸಿಗೆ ಹೋಗವ್ರು. ಅದ್ರಾಗ ಏನಾತಂದ್ರೆ ಎಲ್ಲಡಿಕೆ ಹಾಕೊಂಡು ಕುಂತಾವ ಯಜಮಾನ. ಯಾರ್ದೋ ಜೋಡಿ ಇತ್ತ ಹೊಳಿ ಮಾತಾಡ್ಕೋತ ಕುಂತಿದ್ದ. ಮಾತಾಡ್ತಾ ಬಾಯಿ ತುಂಬ್ತದ ನೋಡ್ರಿ ಅದು ಎಲ್ಲಡಿಕೆ ಹಾಕೊಂಡ್ ಕುಂತಾಗ. ಅವ ಏನ್ ಮಾಡಿದ ಬಾಜು ನೋಡಿರ್ಲೇ ಇಲ್ರಿ. ಇತ್ತ ಹೊಳಿ ಮಾತಾಡಕತ್ತಿದ್ದ ಉಗುಳ್ಬೇಕಂತ ಹಿಂಗ್ ಹೊಳಿ ಉಗುಳ್ಬಿಟ್ಟ. ಅಲ್ಲಿ ಬಿಳೆ ಅಂಗಿ ಹಾಕೊಂಡ್ ನಿಂತ ಅವನ್ ಮೈಮ್ಯಾಗ ಉದ್ದಗೆ ಗೆರಿ ಎಳ್ದಂಗ ಆತ್ರಿ ಅದು. ಉದ್ದ ಗೆರಿ ಎಳ್ದಂಗ ಆತು. ಆ ಬಿಳೆ ಅರಿವಿ ತೊಟ್ಟು ನಿಂತ ಮನುಷ್ಯ ಅವ ಏನೇನು ಅನ್ಲಿಲ್ರಿ, ಬೈಲಿಲ್ರಿ, ಏನೂ ಮಾಡ್ಲಿಲ್ಲ. ಸುಮ್ಮನೆ ದಿಟ್ಟಿಸಿ ಆ ಮುತ್ಯಾನ್ ನೋಡಿದರಿ, ಆ ಮುದುಕನ್ ನೋಡಿದರಿ. ಆ ಮುದುಕನ್ನ ನೋಡಿದ. ಆ ಮುದುಕಗ್ ಬಹಳ ತಳಮಳ ಆಗೋತ್ತು. ಏನ್ ಅಂದಿಲ್ಲ ಆಡಿಲ್ ಖರೆ ಅವಂಗ್ ಬಹಳ ತಳಮಳ ಆತು, ಬ್ಯಾಸರ ಆತು, ತನಗ ಕೆಟ್ಟ ಅನಿಸ್ತು. ಮುಂದೇನಪ್ಪಾ ಅಂತ ಕೇಳಿದ್ರೆ ಅವ ಜೀವನ್ ಪರ್ಯಂತರ ಎಲ್ಲಡಿಕೆ ತಂಬಾಕ ಹಾಕೊಳ್ಳೇ ಇಲ್ಲ ಅಂಥವನ್ ನೋಡಿವ್ರಿ ನಾವು. ಗುರುಗಳಂತೆ ಒಬ್ಬ ಪುಣ್ಯಾತ್ಮ ಬಂದಿದ್ದ. ಬೀಡಿ ಕಟ್ಟ ಅವ ಚೈನ್ ಸ್ಮೋಕರ್. ಒಂದಕ್ಕೆ ಬೀಡಿಗೆ ಹಚ್ಕೊಂಡ್ ಸೇದವ. ಅವ ಯಾವಾಗಲೂ ಇಡವ ಒಂದು ಪ್ಯಾಕ್, ಒಂದು ಕಡ್ಡಿ ಪೆಟ್ಟಿಗೆ. ಅಂಥ ಮನುಷ್ಯ ಗುರುಗಳು ಬಂದಾಗ ಓಡಾಡಿ ಬಂದು ನಮಸ್ಕಾರ ಮಾಡುವಾಗ ಏನಾಯ್ತು ಅಂದ್ರೆ ಈ ಕಿಶೆದಾಗಿರುವ ಆ ಬೀಡಿ ಕಟ್ಟ ಉಳ್ಳಿ ಏನಾತ್ರೆ ಗುರುಗಳ ಪಾದದ ಮ್ಯಾಗ ಬಿತ್ತ. ಅವ ಬಿದ್ದಗಳೇ ಗೊತ್ತಾತ್ರಿ ಅವಂಗ. ಅದನ್ನ ಗುರುಗಳು ನೋಡಬಾರ್ದು ಅಂತ ಹೇಳಿ ಹಂಗ ಬಗ್ಗಿದವನ ಅಲ್ಲೇ ಹುಡುಕಾಡಿ ತಗೊಂಡ್ ಕಿಶೆದಾಗ ಇಟ್ಕೊಂಡು ಎದ್ದ. ಗುರುಗಳಿಗೆ ಅದು ಗುರುತಾಗಿತ್ತು. ಆದ್ರೆ ಗುರುಗಳು ನೋಡ್ಲಾರ್ದ ತಕೊಂಡ್ಬಿಟ್ನಿ ಚಲೋ ಆತು ಅಂತ ಇವ ಗುರುಗಳು ಪಾದದ ಮೇಲೆ ಬಿತ್ತು. ಎಂತ ಹುಚ್ಚ ನಾನು ಎದಿ ಮ್ಯಾಗ ಇಟ್ಕೊಂಡ್ಬಿಟ್ಟಿದ್ನಿ, ಸೈಡ್ಗೆ ಇಟ್ಕೊಳ್ಳಿಲ್ಲ ನೋಡು ಅಂತ ಹಳಹಳಿಸ್ಕೊಂತ ಹೊರಗೆ ಬಂದು ಏನ್ ಅದನ್ನ ತೆಗೆದು ಒಗದ್ನಲ್ರಿ ಗಟಾರ್ಕ, ಅಂದಿನಿಂದ ಸೇದೋದ್ ಬಿಟ್ಟಿನ್ರಿ ಅಂತಾನ ಇನ್ನೊಬ್ಬ. ಸಣ್ಣ ಇದ್ದವ್ರಿ ಅವ್ರು, ಸೂಕ್ಷ್ಮ ಇದ್ದವ್ರು, ಭಾಳ ಹೇಳಿಸ್ಕೊಳಂಗಿಲ್ಲ ಅವರು. ಇಂಥ ಪ್ರಸಂಗಗಳನ್ನ ನಾವು ನೋಡ್ತಾ ಬಂದಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲೇನ್ ನೋಡಾತೀವಂದ್ರೆ ಕಿನ್ನರಿ ಬ್ರಹ್ಮಯ್ಯ ಮೊದಲ ಒಂದು ತಪ್ಪು ಮಾಡಿದ್ದಕ್ಕೆ ಗುರುಗಳು ಎತ್ತಿ ತೋರಿಸಿದ್ರು, ಬೈಲಿಲ್ಲ ಅವ್ರೇನು. ಏನಪ್ಪ ಮಾರಾಯನಿ ಅಂತವ ಅಂತ ಅನ್ಲಿಲ್ಲ. ನೋಡಪ್ಪ ನಿನ್ ತಪ್ಪು ಹಿಂಗೈತಿ ಅಂತ ತೋರಿಸಿದ್ರು. ಆ ತಂದವನ ಆ ಕಾಯ್ಕಾನೂ ಬಿಟ್ಟ, ಆ ಊರು ಬಿಟ್ಟ. ಏನ್ ಮಾಡಿದ ಅಂದ್ರೆ ಶರಣರ ಸಂಘವನ್ನು ಹುಡುಕೊಂಡು ಹೊಂಟು ಬಿಟ್ಟ. ಒಂದೀಟ ಇವು ಕಾರಣ ನೋಡ್ರಿ. ಕಾರಣ ನೀವು ಕೇಳ್ತೀರಲ್ಲ ಏನಪ್ಪಾ ಅಂದ್ರೆ ಯಾರೋ ಒಬ್ಬ ಪುಣ್ಯಾತ್ಮ ಮದುವೆ ಸಂದರ್ಭಕ್ಕ ಹಸಿಮಣಿ ಮ್ಯಾಗ ಕೂತಾನ್ರಿ. ಆಮೇಲೆ ಬಾಜು ವಧು ಬಂದು ಕೂತಾಳ. ಮುಂದ ಮಂತ್ರ ಹೇಳಾಕತ್ತಾನಂತ. ಅವಾಗೇನಪ್ಪಾ ಅಂದ್ರೆ ತಾಳಿ ಕಟ್ಟೋ ಸಂದರ್ಭ ಬಂತು. ವರನ ಕೈಯಾಗ ತಾಳಿ ಕೊಟ್ಟಾರ, ಎಲ್ಲಾರ ಕೈಯಾಗ ಅಕ್ಷತೆ ಕೊಟ್ಟಾರ. ಅವಾಗ ಏನಾತತ್ತ ಅವ ಹೇಳಾಕತ್ತಾನ ಮಂತ್ರ, ಸುಲಗ್ನೋ ಸಾವಧಾನೋ ಅಂತ ಹೇಳಾಕತ್ತಾನಂತ್ರಿ. 3 ಸಲ ಹೇಳ್ತಾನ ನೋಡ್ರಿ. ಸುಲಗ್ನೋ ಸಾವಧಾನೋ ಸುಲಗ್ನೋ ಸಾವಧಾನೋ ಅಂತ ಹೇಳುವಾಗ 3ನೇ ಸಲ ಹೇಳಿಕೊಡ್ದಾನೆ ಇವ ಕೈಯಂತಾಳಿ ಇಟ್ಟವನ ಎದ್ದು ಹೊಂಟ ಬಿಟ್ಟನಂತ್ರಿ. ಲಗ್ನಾಗಕತ್ತಿದಿ ಎಚ್ಚರ, ಲಗ್ನಾಗಕತ್ತಿದಿ ಎಚ್ಚರ ಅಂತ ಅಂದ್ರಲ್ರಿ ಅವ್ರು. ಸುಲಗ್ನೋ ಸಾವಧಾನೋ ಅಂದ್ರು. ಚಲೋ ಲಗ್ನಾಗಕತ್ತಿ ಮರ ಎಚ್ಚರಿರು ಅಂತ ಅಂದದ್ದು ತಡ. ಖರೆ ನೀವು ಹೇಳಿ ಚಲೋ ಮಾಡಿದ್ರಿ, ನನಗೆ ಎಚ್ಚರ ಆತು ಅಂತ ಹೊಗೆ ಬಿಟ್ಟನಂತ್ರಿ ಎದ್ದವ. ನೋಡ್ರಿ ಇಂಥವು ಕಥೆ ಆಗ್ಯಾವ್ರಿ ಇಂಥವೆಲ್ಲ. ಅಂದ್ರೆ ತಿಳ್ಕೊಳ್ಳುವಂಥವ್ರು, ಸೊನ್ನೆ ಇರೋವ್ರು, ಸೂಕ್ಷ್ಮ ಇರೋವ್ರು ಏನೆಲ್ಲ ತಿಳ್ಕೊಂಡು ನಡ್ಕೋತಾರ ಅನ್ನುವಂಥ ವಿಚಾರ. ಕಿನ್ನರಿ ಬ್ರಹ್ಮ ಏನ್ ಮಾಡಿದ ಅಂದ್ರೆ ಅಲ್ಲಿಂದ ಕರ್ನಾಟಕಕ್ಕೆ ಬಂದ. ಬರೋದ್ರೊಳಗಾಗಿ ಹಾಡಿ ಆಡಿ ನಲಿದು ಶರಣರ ಸಂಘದೊಳಗೆ ಅಲ್ಲಲ್ಲಿ ಬೆರೆದು ಅನೇಕ ವಿಚಾರಗಳನ್ನು ತಿಳ್ಕೊಂಡು ಶರಣರ ಸಂಘಕ್ಕೆ ಬಂದಿದ್ದ.
ಇನ್ನೊಂದು ಹಿಂಗದಲ್ಲ, ಶರಣರ ಸಂಘ ಬಹಳ ಮಹತ್ವದ್ದು. ಅದನ್ನು ತಿಳ್ಕೊಂಡ ಅಲ್ಲಿಗೆ ಬಂದದ್ದ. ಅದು ಎಲ್ಲರಿಗೂ ಸಾಧ್ಯ ಆಗೋದಿಲ್ರಿ. ಅದು ಅವನಿಗೆ ಸಾಧ್ಯವಾಗುವಂಥದ್ದಾಗಿತ್ತು. ಬಂದಿದ್ದ ಕಲ್ಯಾಣದ ಹೊರಗ ತ್ರಿಪುರಾಂತ ಕೆರೆ ಒಂಡಿ ಮೇಲೆ ತ್ರಿಪುರಾಂತಕೇಶ್ವರ ದೇವಾಲಯ. ಇವ ದೇವಾಲಯದೊಳಗನ ಉಳ್ಕೊಂಡು ಅಲ್ಲೇ ಹಾಡ್ಕೊಂಡು ಭಜನೆ ಮಾಡಿಕೊಂಡು ಶಿವಪೂಜಾ ಮಾಡಿಕೊಂಡು ಭಿಕ್ಷಾ ಬೇಡ್ಕೊಂಡು ಊಟ ಮಾಡಿಕೊಂಡು ಅಲ್ಲೇ ಕಾಲ ಕಳೆಯಕತ್ತ. ಅವಾಗ ಒಂದು ಪ್ರಸಂಗ ನಡೀತದಂತ. ಏನಂದ್ರ ಕುರಿಯನ್ನ ಬಲಿ ಕೊಡಾಕ ಹೊಂಟಿದ್ರು. ಒಂದು ಕಡೆ ಬಲಿ ಕೊಡಾಕ ಒಯ್ದಂತ ಕುರಿ ಏನಪ್ಪಾ ಅಂತಂದ್ರ ತಪ್ಪಿಸಿಕೊಂಡು ಏನ್ ಮಾಡಿತು ಅಂತಂದ್ರ ಓಡೋಡಿ ಬಂದು ಇವ್ರೇನು ಕುಂತಿದ್ರಲ್ಲ ತ್ರಿಪುರಾಂತಕೇಶ್ವರ ಗುಡಿ, ಈ ಗುಡಿಯಾಗನ ಓಡಿ ಬಂತಂತದ್ದು. ಅವಾಗ ಅದನ್ನ ನೋಡಿದ ಬ್ರಹ್ಮಯ್ಯನವರು ಇದು ಓಡಿ ಬಂದದ ಯಾಕ ಅಂತ ನೋಡಿದ್ರು. ಯಾರೋ 4-6 ಜನ ಬೆನ್ನಟ್ಟಿ ಬರುವುದು ಗೊತ್ತಾತು. ಒಳಗ ಬಂದ ಕುರಿ ಒಮ್ಮೆ ದಸ ತೇಕಾಕತ್ತಿತ್ತು. ಮುಂದೆ ಮುಖದೊಳಗೆ ಬಹಳ ಗಾಬರಿ ಆಗಿತ್ತು. ಅದು ಏನಪ್ಪಾ ಅಂತಂದ್ರೆ ಅದರ ಎದೆ ಡವ್ ಬಡಿಯಾಕತ್ತಿತ್ತು. ಇದನ್ನೆಲ್ಲ ನೋಡಿದವ್ರ ಬಹುಶಃ ಇದಕ್ಕ ಏನೋ ಒಂದು ಆತಂಕ ಆಗ್ಯದ, ಇದಕ್ಕೇನೋ ಒಂದು ಭಯ ಆಗ್ಯದ, ಇದನ್ನ ಯಾರೋ ಏನೋ ಮಾಡಾಕತ್ತಾರ ಕಾಣ್ತದ, ತಪ್ಪಿಸ್ಕೊಂಡು ಓಡಿ ಬಂದದ ಅಂದ್ರೆ ಇದು ನನ್ನ ಹಂತಕ್ಕೆ ಬಂದದ ಅಂದ್ರೆ ಇದನ್ನ ರಕ್ಷಣೆ ಮಾಡಬೇಕು ಅಂತ ಅವರು ವಿಚಾರ ಮಾಡಿದ್ರು. ನಿಜಗೊಂಡ್ರು ಒಂದು ಮಾತು ಹೇಳ್ತಾರ ನೋಡ್ರಿ, ಪೊರೆ ಪೊರ್ದಿದರನೆಂದು ಬೆಸಸುವ ಅಂತಾರ. ಯಾರು ನಮ್ಮನ್ನ ನಂಬಿ ಬರ್ತಾರಲ್ಲ ಅವರನ್ನ ರಕ್ಷಣೆ ಮಾಡಬೇಕು. ನಮ್ಮ ಹಂತಕ್ಕ ನಮ್ಮನ್ನ ಹುಡುಕೊಂಡು ಬಂದಾರಂದ್ರ ಅವರಿಗೆ ಸಹಾಯ ಮಾಡಬೇಕು. ನಮ್ಮನ್ನು ಕೇಳ್ಕೊಂಡು ಬಂದಾರಂದ್ರ, ನಮ್ಮನ್ನು ಹುಡುಕೊಂಡು ಬಂದಾರಂದ್ರ, ನಮ್ಮನ್ನು ನಂಬಿ ಬಂದಾರಂದ್ರ ಅವರಿಗೆ ನಾವು ಸಹಾಯ ಮಾಡಬೇಕು. ಅವರಿಗೆ ನಾವು ಏನಾದರೂ ಅನುಕೂಲ ಮಾಡಬೇಕು. ಜೊತೆಗೆ ಅವರಿಗೆ ರಕ್ಷಣೆಯನ್ನ ಕೊಡಬೇಕು. ಹಂಗೇನ್ ಮಾಡಿದ್ರಂದ್ರೆ ಇವರು ಕುರಿಗೆ ರಕ್ಷಣೆಯನ್ನ ಕೊಟ್ಟರು ಬ್ರಹ್ಮಯ್ಯನವರು. ಓಡಿ ಬರೋ 4 ಮಂದಿ ಬಂದರು. ಬಂದು ಎಲ್ಲಿತ್ತು ಕುರಿ ಅಂತ ನೋಡ್ಲಾಗಿ ಗುಡಿಯಾಗಿತ್ತು. ಅವಾಗ ಇಲ್ಲೇ ಇತ್ತು ನೋಡು ಅಂತ ಅವರು ಅನುಗೊಡದನೆ ಏನಾಯ್ತು, ಬ್ರಹ್ಮಯ್ಯನವರು ಯಾರು ಯಾಕ ಅಂತ ಕೇಳಿದರು. ಅವರು ಇಲ್ಲ, ಕುರಿ ತಪ್ಪಿಸ್ಕೊಂಡು ಓಡಿ ಬಂದದ, ಅದನ್ನ ಹುಡುಕೊಂಡು ಬಂದೀವಿ, ಇದ ನಮ್ಮ ಕುರಿ ಕೊಡ್ರಿ ಅಂತ ಅಂದ್ರು ಅವರು. ಅಷ್ಟೊತ್ತಿಗೆ ಬ್ರಹ್ಮಯ್ಯನವ್ರು ಏನ್ ಮಾಡಿದ್ರಂತ, ಅವರು ಶರಣರ ಪದ್ಧತಿ ಪ್ರಕಾರ ಆ ಯಾವುದೇ ಸಾಕು ಪ್ರಾಣಿ ಇರಲಿ, ಅದರಲ್ಲಿ ವಿಶೇಷ ಆಕಳಿಗೆ ಮಾತ್ರ ಲಿಂಗ ಮುದ್ರೆಯನ್ನ ಹಾಕುವಂತಹದ್ದಿತ್ತು ಮೊದಲ. ಇವ್ರೇನ್ ಮಾಡಿದ್ರಂದ್ರೆ ಬ್ರಹ್ಮಯ್ಯನವರು ಆ ಕುರಿ ಏನು ಓಡಿ ಬಂದಿತ್ತಲ್ಲ ಆ ಕುರಿಗೂ ಲಿಂಗ ಮುದ್ರೆಯನ್ನು ಒತ್ತಿ ಬಿಟ್ಟಿದ್ರಂತ. ಆಗಲೇ ನಮ್ಮ ಕುರಿ ಇದು ಕೊಡ್ರಿ ಅಂದಗಳೇನ, ನಿಮ್ಮ ಕುರಿ ಇರಬಹುದು ಆದ್ರೆ ಈಗಲ್ಲ, ಇದು ನಮ್ಮ ಕುರಿ ಅಂದ್ರು. ನೋಡ್ರಿ ಇಲ್ಲಿ ಲಿಂಗ ಮುದ್ರೆ ಒತ್ತಿವಲ್ಲಿ, ಇದಕ್ಕೆ ನಮ್ಮನ್ನ ನಂಬಿ ಬಂದಿತ್ತು, ಇದಕ್ಕೆ ರಕ್ಷಣೆ ಕೊಟ್ಟಿದೀವಪ್ಪ, ಅದಕ್ಕೆ ನಾವ್ ಇದನ್ನು ಕೊಡುದಿಲ್ಲ ಅಂದ್ರವ್ರು. ಅವಾಗ ಅವ್ರಂದ್ರು ಅದೇಂಗ್ ಕೊಡುದಿಲ್ಲ, ನಮ್ದದು ತಪ್ಪಿಸ್ಕೊಂಡು ಬಂದದ, ಹುಡುಕಾಡ್ಕೊಂಡು ಓಡಿ ಬಂದೀವಿ, ಯಾಕೆ ಕೊಡುದಿಲ್ಲ, ಅದಕ್ಕೆ ನಾವು ಬಿಡುದಿಲ್ಲ ಅಂತ 4 ಮಂದಿ ಜಗಳ ತೆಗೆದ್ರು. ವಾಗ್ವಾದ ಆಯ್ತು. ಆಮೇಲೆ ಏನಾತಪ್ಪ ಅಂದ್ರೆ ಹೊಡೆದಾಟ ಆಯ್ತು. ಕೊನೆಗೇನಾಯ್ತು ಅಂದ್ರೆ ಅವರು ಯಾರೋ ಒಬ್ರಿಬ್ರೇನಂದ್ರು ಅಂದ್ರೆ, ಏನ್ ಬೇಕು ನಿಮಗ್ ಬೇಡ್ರಿ, ರೊಕ್ಕ ರೂಪಾಯಿ ಕೊಟ್ಟು ಒಯ್ತೀವಪ್ಪ, ಏನ್ ಕಾಡಕತ್ತಿರೋ ಮಾರಾಯ, ನಮ್ ಕೆಲಸಲ್ಲಿ ಹರ್ಕತ್ತಾಗಿ ನಿಂತತಿ ಅಂತ ಅವ್ರಂದ್ರು. ರೊಕ್ಕ ರೂಪಾಯಿ ನನಗೇನ್ ಬೇಡಪ್ಪ, ನಂಬಿ ಬಂದತ್ತಂದ್ರೆ ಇದರ ರಕ್ಷಣಾ ಮಾಡೋದಟ್ಟ ನನ್ನ ಕೆಲಸ ಅಂತ ಇವ್ರಂದ್ರು. ನೀ ಏನ್ ರಕ್ಷಣೆ ಮಾಡ್ತೀವೋ ಮಾರಾಯ, ಕೊಟ್ಟು ಬಿಡು, ಇಲ್ಲ ನಾವು ಒಯ್ತೀವಿ, ನಮ್ಮದು ನಮಗ್ ಕೊಡಾಕ ನೀ ಎಟ್ರ ಕಾಡ್ತೀವೋ ಅಂದ್ರು. ರೊಕ್ಕ ತಗೋಬೇಕಾರ ಕರೆ ನಮ್ಮದು ನಮಗ್ ಕೊಟ್ಟು ಬಿಡು ಅಂದ್ರು. ಬ್ರಹ್ಮಯ್ಯ ಕೊಡ್ಲಿಲ್ಲ. ಮತ್ತು ಜಗಳ ವಿಕೋಪಕ್ಕೆ ಹೋತು. ಕುರಿಯ ಮಾಲಕ ಮೈಮೇಲೆ ಏರಿ ಬಂದು ಬಡಿ ಹೊಡೆಯುವ ಕೆಲಸ ಮಾಡುವಾಗ ಬ್ರಹ್ಮಯ್ಯನರಿಗೂ ಎಲ್ಲೆಲ್ಲ ಸಿಟ್ಟು ಬಂತಾರೆ. ಅವ್ರಿಗೂ ಏನಪ್ಪಾ ಅಂತಂದ್ರೆ ಬಡದಾಟ ಆಗೇ ಹೋತು. ಈ ಬಡದಾಟದ ಗದ್ದಲ್ದಾಗ ಆ ಕುರಿ ಮಾಲಕ ಸತ್ತ ಹೋದ್ರಿ. ಕುರಿ ಮಾಲಕ್ ಸತ್ತ ಅಂದಗಳೇನ ಉಳ್ದವ್ರು ಬಾಯ್ ಬಡ್ಕೊಂಡು ಊರೆಲ್ಲ ಸುದ್ದಿ ಮಾಡಿದ್ರು. ನಮ್ ಕುರಿ ನಾವು ಹಿಡ್ಕೊಂಡು ಒಯ್ಬೇಕು ಅಂದ್ರೆ ಹೆಂಗ ಮಾಡಿದೀವ, ಯಾರೋ ಪರದೇಸಿ ಇಲ್ಲಿ ಬಂದು ಕೂತಾನ, ಈ ನಮೂನಿ ಆತು ಅಂತ ಹೇಳಿ ಊರೆಲ್ಲ ಕಲ್ಯಾಣದ ತುಂಬ ಸುದ್ದಿ ಮಾಡಿದ್ರು. ಈ ಸುದ್ದಿ ಎಲ್ಲಿ ಹೋತಪ್ಪ ಅಂದ್ರೆ ಬಿಜ್ಜಳನ್ ತನಕ ಹೋತ್ರಿ. ಇದು ಹಿಂಗಾಗ್ಯದ. ಅವಾಗ ಏನಪ್ಪ ನೋಡಾಕ್ ಶರಣಂಗ ಕಾಣ್ತಾನು. ಒಬ್ಬ ಅವನು ಕೂನಿ ಮಾಡ್ದ. ಅವ ತನ್ನ ಕುರಿಯ ತಾವಯ್ಯಾಕ ಬಂದ್ರೆ ಇವ ಯಾಕೆ ಹಿಂಗ್ ಮಾಡ್ಬೇಕು, ಇವ ಎಂಥ ಶರಣ, ಇವ ಎಂಥ ಅಯೋಗ್ಯದಾನಲ್ಲಿವ ಅಂತ ಹೇಳಿ ಊರೆಲ್ಲ ಚರ್ಚೆ ನಡೆದಾಗ ರಾಜನಿಗೂ ಸಿಟ್ಟು ಬಂತು. ಅವ ತಾನ ಬಂದ.
ಯಾರವ, ಎಂಥ ಕೆಲಸ ಮಾಡಿದ್ನಲ್ಲ, ಶರಣರಿಗೆ ಒಂದು ಕಪ್ ಚುಕ್ಕೆ ಇದ್ದಂಗಲ್ಲವ, ಎಲ್ಲಿಂದ ಬಂದಾನ ಅಂತ ಹೇಳಿ ರಾಜ ತನ್ನ ಮಂತ್ರಿಗಳನ್ನು ಕರ್ಕೊಂಡೇ ಬಂದ. ಯಾರು ಏನು ಕರ್ಕೊಂಬರ್ರಿ ಅಂದ್ರೆ ಇವ ಹೋಗಲಿಲ್ರಿ. ಇವ ನಂದೇನ್ ತಪ್ಪಾಗೈತಿ ಅಂದವ, ನಾ ಏನ್ ಮಾಡೀನಿ ಅಂದಿವ. ಕೊನೆಗೆ ಅನಿವಾರ್ಯವಾಗಿ ಮಂತ್ರಿಗಳ ಜೊತೆಗೆ ರಾಜನ ಅಲ್ಲಿಗೆ ಬರ್ಬೇಕಾತು, ತ್ರಿಪುರಾಂತಕ ಗುಡಿಗೆ. ನೋಡ್ತಾನ, ಈತ ಶರಣ, ಏನೋ ಮರ ಏನಿ ಹಿಂಗ್ಯಾಕ್ ಮಾಡಿದಿ, ನೋಡಾಕ್ ಶರಣಂಗ ಕಾಣ್ತಿ, ಒಂದು ಮನುಷ್ಯನ ಹತ್ಯೆ ಮಾಡಿದಿ, ಅವನ ಕುರಿ ಅವ ಯಾಕೆ ಬಂದ್ರೆ ಇಷ್ಟ್ಯಾಕ ನೀ ರಂಪಾಟ ಮಾಡಿ ಒಬ್ಬನ ಜೀವ ತಗೊಳ್ಳುವಂಥದ್ದಿತ್ತು, ಇದೇನು ಸಣ್ಣ ಅಪರಾಧ ಅಲ್ಲ, ಮತ್ತಿದಕ್ಕೇನು ಹೇಳ್ತಿ ನೀನು, ನೋಡಿದವರದಾರ ಇದನ್ನ ಸಾಕ್ಷಿ, ಮತ್ತ ನೀನು ಇದಕ್ಕೇನು ಹೇಳ್ತಿ, ಇದಕ್ಕೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಎಲ್ಲರೂ ಕೂಗಾಡಕತ್ತಾರ ಅಂತ ರಾಜ ಏನೆಲ್ಲ ಮಾತಾಡಿದಾಗ ಬ್ರಹ್ಮಯ್ಯ ಅನ್ನಂತ್ರಿ, ಇಲ್ಲ ನಾನು ಕೊಲೆ ಮಾಡಿಲ್ಲ, ನಾನು ಹತ್ಯೆ ಮಾಡಿಲ್ಲ, ನನ್ನ ಕೆಲಸ ಅಲ್ಲದು, ಒಂದು ಕುರಿ ಓಡಿ ಬಂತು ರಕ್ಷಣೆ ಮಾಡಬೇಕು ಅಂತ ರಕ್ಷಣೆ ಮಾಡಿದ್ದೀನಿ ವಿನಃ ಯಾರ್ದೋ ಜೀವ ತಗೊಳ್ಳೋ ಕೆಲಸ ನಾನ್ಯಾಕೆ ಮಾಡಲಿ, ನಾ ಮಾಡಿಲ್ಲ ಅಂತಂದವ. ನೋಡಿದವ್ರು ಅದಾರಲ್ಲಿ ಇಲ್ಲೇ, ಮತ್ತ್ಯಾಕೆ ಸುಳ್ಳು ಹೇಳ್ತಿ, ಶರಣಾಗಿ ಇಂಥ ಮಾತು, ಸುಳ್ಳಿನ ಮಾತು ಯಾಕ ಅಂತ ರಾಜ. ದೇವರಿಗೆ ಕೇಳ್ರಿ ಅಂತಂದ. ಎಲ್ಲರೂ ನಗಾಕತ್ರ, ಹುಚ್ಚೋ ಶಾಣೆನೋ, ದೇವ್ರಿಗೆ ಕೇಳ್ರಿ ಅಂತಾನ. ದೇವ್ರೇನ್ ಮಾತಾಡ್ತಾವ, ದೇವ್ರ ಇಟ್ಟಲ್ಲಿ ಇರ್ತಾವ, ಉಡ್ಸಿದ್ ಉಡ್ತಾವ, ಎಡಿ ಮಾಡಿದ್ದನ್ನು ನೋಡ್ತಾವ, ಏನ್ ಮಾಡ್ತಾವ ದೇವ್ರು, ಮಾತಾಡ್ತಾವ, ಏನ್ ಮಾತಾಡ್ತಾನ ನೋಡ್ರಿ ಅವ, ಅವನೇನ್ ಕೇಳುದ್ರಿ, ಶಿಕ್ಷಾ ಕೊಡ್ರಿ ಅವಂಗ ಅಂತ ಮಂದಿ ಅನ್ನಕತ್ರು. ರಾಜ, ಏನಪ್ಪ ಇದು ಎಂತ ಮಾತಾಡ್ತಿ, ದೇವರನ್ನ ಕೇಳಂತೀಯಲ್ಲೋ ನೀನು, ತಿಳಿದು ಹಿಂಗ್ ಮಾತಾಡ್ತಿ ಅಂದ್ರೆ ಹುಚ್ಚೋ ಶಾಣೆನೋ ನೀ. ಬ್ರಹ್ಮಯ್ಯ ಅಂದ, ಬೇಕಾರ ಕೇಳ್ರಿ, ದೇವರನ್ನ ಕೇಳ್ರಿ, ಕೇಳಲಾರ್ದ ನೀವು ನಿರ್ಣಯ ತಗೋಬೇಡ್ರಿ, ದೇವರನ್ನ ಕೇಳ್ರಿ ಮತ್ತು ಅದನ್ನ ಅಂದ. ಅವಾಗ ಮಂತ್ರಿಗಳು ಇನ್ನುಳಿದವರು, ಅವನೇನ್ ಕೇಳ್ತೀರಿ ರಾಜ, ಹೊತ್ತುಗಳಿತಾನವ ಹಿಂಗ ಮಾತಾಡ್ಕೊಂತ ವಿನಾಕಾರಣ ನಿಮ್ಮನ್ನ ಇಲ್ಲಿ ನಿಲ್ಲಿಸಿಕೊಂಡು ನೀವಿಲ್ಲಿ ತಕ ಬರುವಂಗ ಮಾಡಿದ, ಮತ್ತು ವಾದ ಹಾಕಕತ್ತಾನ, ನಿಮ್ಮನ್ನ ನಿಲ್ಲಿಸ್ಕೊಂಡು ನಿಂತಾನ, ನೋಡಿದವರಿದ್ರು ಒಪ್ಪುವಲ್ಲ, ದೇವರನ್ನ ಕೇಳಂತಾನ, ಎಂತ ಹುಚ್ಚ, ಅವನ್ ಕೂಡ ಏನ್ ಮಾತಾ, ಹಿಡೀರವನ್ನ, ಬಂಧಿಸ್ರಿ ಅವನ್ನ, ತಗೊಂಡ್ ನಡ್ರಿ ಅವನ್ನ ಅಂತ ಮಂತ್ರಿಗಳನ್ನುವಾಗ ರಾಜ ಏನೂ ಹೇಳ್ದಂಗ ಆತು, ಮೌನಾದ. ಆತು ಅಂತ ಮಂತ್ರಿಗಳ ಜೋಡಿ ಹೊಳ್ಳಿ ಹೊಂಟ, ಉಳಿದವ್ರು ಅವನ ಹಿಡಿಬೇಕು ಅಂತ ಹೊಂಟ್ರು, ಬಂಧಿಸಿ ಒಯ್ಬೇಕು ಅನ್ನುವಾಗ ಏನಾತು ಅಂದ್ರೆ ರಾಜ ಹತ್ತೆಚ್ಚಿ ಹೊರಗೆ ಹೋಗಿದ್ದ, ಮಂತ್ರಿಗಳು ಹೋಗಿದ್ರ ಅವನಿಂದ, ಸೈನಿಕರ ಸೇವಕರು ಬ್ರಹ್ಮಯ್ಯನನ್ನ ಹಿಡಿಬೇಕು ಅಂತ ಹೋಗುವಾಗ ದೇವರ ಮಾತಾಡಿಬಿಟ್ನಂತ್ರಿ. ಗುಡಿಯಾಗಿನ ದೇವರ ಮಾತ, ಬ್ರಹ್ಮಯ್ಯ ಹತ್ಯೆ ಮಾಡಿಲ್ಲ ಅಂತ ದೇವರ ಹೇಳಿದ್ನಂತ್ರಿ. ಬ್ರಹ್ಮಯ್ಯ ಹತ್ಯೆ ಮಾಡಿಲ್ಲ, ಬ್ರಹ್ಮಯ್ಯ ಹತ್ಯೆ ಮಾಡುವಂತಹ ಕ್ರೂರ ಮನುಷ್ಯ ಅಲ್ಲ, ಶರಣದನವ ಅಂತ ಹೇಳಿ ದೇವರೇ ಮಾತಾಡಿದಾಗ ಏನಾತು ಅಂದ್ರೆ ಆಶ್ಚರ್ಯ ಆತ ಎಲ್ಲರಿಗೂ. ಏನಪ್ಪಾ ಅಂತ ತಿಳ್ಕೊಂಡು ಅವಾಗ ಅವರು ಎಲ್ಲರೂ ತಿರುಗಿ ನೋಡ್ತಾರೆ, ಏನಿದು ಧ್ವನಿ ಎಲ್ಲಿಂದ ಬಂತು, ಯಾರು ಧ್ವನಿ, ಏನು ಧ್ವನಿ ಅಂತನ್ನುವಾಗ ಇದು ದೇವರೇ ಮಾತಾಡಿದ್ದು ಅನ್ನೋದು ಗುರುತಾಗಿ ಬ್ರಹ್ಮಯ್ಯನನ್ನು ಹಿಡಿಯಕ್ಕೆ ಹೋದವರು ಬಿಟ್ಟು ದೂರ ಸರಿದ್ರು. ಎಲ್ಲರೂ ಬೆಚ್ಚಿದ್ರು, ಬೆದರಿದ್ರು. ನೋಡ್ತಾರ ಮತ್ತೊಮ್ಮೆ ದೇವರ ಮೂರ್ತಿಯನ್ನ. ರಾಜ ಏನಾತು ಅಂತ ಕೇಳಲಾಗಿ ನಾವು ಹೊರಟ್ವಿ, ಏನು ಧ್ವನಿ, ಯಾರು ಧ್ವನಿ, ಬ್ರಹ್ಮಯ್ಯ ಕೊಂದಿಲ್ಲ ಅಂದ್ರಲ್ಲ, ಯಾರವರು ಅಂದಾಗ ದೇವರೇ ಮಾತಾಡ್ತೀರಿ ಅಂತ ಸೈನಿಕರು ಸೇವಕರು ಹೆದರ್ಕೊಂಡು ಹೇಳಿದರು. ಅವಾಗ ರಾಜ, ಈತೇನು ಸಾಮಾನ್ಯನಲ್ಲ, ಬ್ರಹ್ಮಯ್ಯ ಸಾಮಾನ್ಯನಲ್ಲಪ್ಪ, ಅವಂಗೇನು ಮಾಡಬೇಡ್ರಿ, ಅವನನ್ನ ಬಿಡ್ರಪ್ಪ, ತಪ್ಪಾತನದಲ್ಲ, ಏನ್ ಅವನ ಪ್ರಾರಬ್ಧ ಮುಗುದು, ಅವ ಸತ್ತಿದ್ರೆ ಯಾರೇನ್ ಮಾಡಾಕ್ ಬರ್ತದ, ಅವನೂ ಕೂಡ ಎಂತ ಧರ್ಮ ಕಾರ್ಯ ಮಾಡಾಕತ್ತಿದ್ದವ, ಒಂದು ಪ್ರಾಣಿ ಬಲಿ ಕೊಡಬೇಕು ಅಂತ ಹೊರಟಿದ್ದ, ತಾನೇ ದೇವರ ಮುಂದೆ ಬಲಿಯಾಗಿ ಬಿದ್ದ ಅಂದ್ರೆ ಯಾರೇನ್ ಮಾಡುವುದದ, ಅವನ ಆಯುಷ್ಯ ತೀರಿತು ಅಂತ ತಿಳ್ಕೊಳ್ರಿ, ಈ ವಿಷಯ ಇಲ್ಲಿಗೆ ಬಿಡ್ರಿ ಅಂತ ಹೇಳಿ ರಾಜ ಎಲ್ಲಾರನ್ನೂ ಕರ್ಕೊಂಡು ಹೋಗ್ಬಿಟ್ನಂತೆ. ಈ ಪ್ರಸಂಗ ಆದ ಮೇಲೆ ಈ ಬ್ರಹ್ಮಯ್ಯನ ಕೀರ್ತಿ ಪ್ರಸಿದ್ಧಾತ್ರಿ ಎಲ್ಲಾ ಕಡೆ ಪ್ರಸಿದ್ಧವಾಯ್ತು. ನೋಡ್ರಿ, ಹಿಂಗ ಒಂದು ಕಾರಣ ಮುಂದಾಗಿ ಶರಣರ ಹೆಸರು ಪ್ರಸಿದ್ಧಿ ಆಯ್ತು. ಕಿನ್ನರಿಯ ಬ್ರಹ್ಮಯ್ಯ ಎಲ್ಲಾ ಕಡೆಗಳಲ್ಲಿ ಪ್ರಸಿದ್ಧನಾದ. ಆತನನ್ನು ನೋಡಬೇಕು ಅಂತೇಳಿ ನೀ ಅಂತ ಶರಣರೆಲ್ಲ ಬರಾಕತ್ತರಿ, ನೋಡ್ಬೇಕು ಅಂತ ಬರಾಕತ್ರು. ಬ್ರಹ್ಮಯ್ಯನನ್ನು ನೋಡ್ಬೇಕು ಅಂತ ಎಲ್ಲರಿಗಿಂತ ಹೆಚ್ಚ ಬಸವಣ್ಣವರಿಗೆ ಕುತೂಹಲ ಅವರಿಗೆ. ಯಾರೋ ಶರಣರಂದ್ರ, ಸಂತರಂದ್ರ, ಮಹಾತ್ಮರಂದ್ರ ಅವರಿಗೆ ಒಟ್ಟ
ಸಮಾಧಾನ ಹಾಕಿದ್ದಿಲ್ಲ, ನೋಡೋತಕ್ಕ ಸಮಾಧಾನ ಹಾಕಿದ್ದಿಲ್ಲ, ಮಾತಾಡೋತಕ್ಕ ಸಮಾಧಾನ ಹಾಕಿದ್ದಿಲ್ಲ, ಅವ್ರಿಗೆ ಉಪಚಾರ ಮಾಡೋತಕ್ಕ ಬಸವಣ್ಣವರಿಗೆ ಸಮಾಧಾನ ಹಾಕಿದ್ದಿಲ್ಲಂತ್ರಿ. ಶರಣರು ಅಂದ್ರೆ ಜೀವ ಬಿಡ್ತಿದ್ರಂತ ಬಸವಣ್ಣವರು. ಅವರ ಹೇಳ್ತಾರ ನೋಡ್ರಿ, ನಿಮ್ಮ ಶರಣರ ಅಗಲುವಿಕೆಗಿಂತ ಸಾವುದೇ ಲೇಸು ಅತಾರ್ರಿ ಅವರು ಬಸವಣ್ಣವರ ಅತ್ತ. ನಿಮ್ಮ ಶರಣರನ್ನ ಅಗಲುವುದಕ್ಕಿಂತ ಸಾವ ಬಂದು ಬಿಡ್ಲಿ ಅಂತಾರಂದ್ರ ಶರಣರ ಮೇಲೆ ಎಟ್ಟ ಪ್ರೀತಿಪ್ಪ ಅವ್ರ, ಶರಣರ ಮೇಲೆ ಎಟ್ಟ ಅಭಿಮಾನ ಅವರು ಬಸವಣ್ಣವರು ಅಂತ. ಶರಣರು ಬಂದಾರಂದ್ರೆ, ಮಹಾತ್ಮರು ಬಂದಾರಂದ್ರೆ ಏನ್ ಅವ್ರ ಕಾಲ ನೆಲದ ಮ್ಯಾಗ ನಿಲ್ತಿದ್ದಿಲ್ಲಂತ. ಅಯ್ಯ ಹಂಗಾರ ಅಂತರ್ಲಿ ನಿಲ್ತಿದ್ರೇನ್ರಿ ಅಂತ ಹೆಂಗ್ ತಿಳ್ಕೊಳ್ಬೇಡ. ಅಷ್ಟು ಉತ್ಸುಕತ, ಅಷ್ಟು ಭಾವುಕತ, ಅಷ್ಟವ್ರನ್ನ ನೋಡಿನ ಯಾವಾಗ, ಕೂಡಿನ ಯಾವಾಗ, ಮಾತಾಡೇನ ಯಾವಾಗ ಅನ್ನುವಂಥ ಉತ್ಸುಕತ ಬಸವಣ್ಣವರಿಗೆ. ನೀವು ನೋಡ್ರಿ, ಭಾಳ ದಿವ್ಸಕ್ಕೆ ಯಾರೋ ಬರ್ತಾರ ನಿಮ್ಮ ಆತ್ಮೀಯರು, ಬಂಧು ಬಳಗ, ಮನೆಯವರು ಅಂದ್ರೆ ಎಷ್ಟು ಉತ್ಸುಕತೆ ಇರ್ತದಲ್ರಿ ನಿಮಗೂ ಕೂಡ. ಹಂಗ್ರಿ ಏನೂ ನೋಡಕ್ಕಾಗುದಿಲ್ಲ ಅವಾಗ, ಏನೂ ಕಾಣೋದಿಲ್ಲ ಅವಾಗ. ಅವಾಗ ಏನ್ ಮಾಡ್ತಿರ್ತಾರಂದ್ರೆ ಗಡಬಡಿಸಿ ಬಿಡ್ತಾರ. ಅಯ್ಯ ನನ್ನ ಹಣೆ ಬರ ಹಿಂಗ ಇಟ್ಕೊಂಡ್ ಕುಂತೀನಿ ನೋಡು, ಸಾಮಾನ್ಯ ಎಲ್ಲ ಬರೋದು ಗೊತ್ತಿದ್ರು ಹಿಂಗ್ ಮಾಡಾಕತ್ತೀನಿ ನೋಡು, ಅಯ್ಯ ನನಗೆ ಏನೇನೋ ಆಗಾಕತ್ತಪ್ಪ ಗೊತ್ತಾಗವಲ್ದು ನೋಡು, ಹಿಂಗ ಅಂತಿರ್ತಾರ ಅವ್ವಗಳು. ಉಣ್ಣೆ ಬಿಟ್ನೆ, ಏನಾತ ಏನ, ಅವ್ರಿಗೆ ಏನ್ ಕೊಟ್ನೆ, ಏನ್ ಬಿಟ್ನೆ, ಏನೋ ಮಾಡಿನಿ, ಹಿಂಗ ಅವ್ರಿಗೆ ಯಾರೋ ಬರ್ತಾರಂದ್ರೆ ಹಿಂಗ ಪರಮ ಸಾತ್ವಿಕ ಅಂಗಳೆಂಟು ಅತಾರಲ್ರಿ ನಿಜಗೊಂಡ್ರು. 8 ಸಾತ್ವಿಕ ಗುಣಗಳು ಭಾವುಕತಾ ಉಕ್ಕಿ ಬಂದಾಗ ಆ 8 ಸಾತ್ವಿಕ ಗುಣಗಳು ಬರ್ತಾವಂತ ನಮ್ಮೊಳಗ, ಲಕ್ಷಣಗಳು ಕಾಣಿಸ್ಕೊತಾವ. ಏನಂದ್ರೆ ಕೈಕಾಲ ಸ್ವಲ್ಪ ನಡಿಗದಂಗ ಆಗೋದು, ಭಯದಿಂದ ಅಲ್ರಿ, ಪ್ರೀತಿ ಉಕ್ಕಿ ಬಂದಾಗೂ ಹಂಗ ಆಗ್ತದ. ಕೈಕಾಲು ತರ್ತರ ಅಂದಂಗ ಆಗ್ತದ, ನಿಂತಲ್ಲಿ ನಿಲ್ಲಾಕ ಕುಂತಲ್ಲಿ ಕುಂದ್ರಾಕ ಆಗೋದಿಲ್ಲ. ಆಮೇಲೆ ಒಂಥರ ಧಾವಂತ, ಎದಿ ಒಳಗೆ ಏನೇನೋ ಒಂಥರ ಭಾವನೆ. ಆ ನಂತರದಲ್ಲಿ ಏನೋ ಮಾತಾಡಕ್ ಹೋಗಿ ಏನೋ ಮಾತಾಡೋದು, ಮೈ ಬೆವರುವಂತಹದ್ದು. ಆಮೇಲೆ ಏನಪ್ಪಾ ಅಂತ ಕೇಳಿದ್ರೆ ಗಂಟಲು ಬಿಗಿಯುವಂತಹದ್ದು, ಏನೇನೋ ಆಗ್ತದೆ. ಇದು ಭಾವುಕ ಲಕ್ಷಣಗಳು. ಹಿಂಗೆಲ್ಲ ಬಸವಣ್ಣವ್ರಿಗೆ ಆಗ್ತಿತ್ತು. ಅಂಥದ್ರೊಳಗೆ ಬ್ರಹ್ಮಯ್ಯ ಹಿಂಗದಾನಂದ್ರೆ ಕೇಳ್ಬೇಕ್ರೆ, ಅಕ್ಕ ಮಾದೇವಿ ಬಂದು ಕಲ್ಯಾಣದ ಹೊರಗೆ ನಿಂತಾಳ ಅಂದ್ರೆ ಹಿಂಗಾಗಿತ್ತು ಬಸವಣ್ಣವರಿಗೆ. ಯಪ್ಪ ಯಾವಾಗ ಹೋಗೇನು, ಯಾವಾಗ ನೋಡೇನು ಆಕಿನ ಅಂತ. ಬಸವಣ್ಣ ನಾ ಮೊದಲು ಹೋದೇನು ಅಂತಾನ ಇನ್ನುಳಿದವ್ರು ಕೇಳ್ತಾರೆ. ಚನ್ನ ಬಸವಣ್ಣ ಮೊದಲು, ಸಿದ್ದರಾಮೇಶ್ವರ ನಾ ಮೊದಲು, ಮಡಿವಾಳ ಮಾಚಯ್ಯ ನಾ ಮೊದಲು. ನೀವು ಕೇಳಿರಿ ಅದನ್ನೆಲ್ಲ ಅಕ್ಕ ಮಹಾದೇವಿ ಚರಿತ್ರೆ ಹೇಳುವಾಗ. ಅಕ್ಕ ಮಹಾದೇವಿ ಕಲ್ಯಾಣದ ಬಾಗಿಲವರೆಗೂ ಬಂದಾಳ ಅಂದ್ರೆ ಇನ್ನೂ ತಕ್ಕ ಸುಮ್ಮನೆ ಕುಂತವ್ರು ಇನ್ನು ಮುಂದೆ ಕುಂದಿರಬಾರದು, ಆಕೆ ನಡ್ಕೊಂಡು ಬರುವ ದಾರಿಗೆ ನಾನು ಮಡಿ ಹಾಸ್ತೀನಿ ಅಂತ ಮಾಚಯ್ಯ. ಆಕೆ ಪಾದಕ್ಕೆ ಹೂ ಹಾಕೋತ ಕರ್ಕೊಂಡ್ಬರ್ತೀನಿ ಅಂತ ಮಾದಯ್ಯ, ಹೂಗಾರ ಮಾದಯ್ಯ. ಆಕೆಗೆ ನಾನು ಚೌರಿ ಬೀಸ್ತೀನಿ ಅಂತ ಇನ್ಯಾರು, ಪಾದಕ್ಕೆ ನೀರು ಕೊಡ್ತೀನಿ ಅಂತ ಅಗ್ಗವಣಿ ಹಂಪಯ್ಯ. ನಾ ಆರತಿ ಮಾಡ್ತೀನಿ ಅಂತ ನೀಲಮ್ಮ ಗಂಗಮ್ಮ. ನಾ ಕೈ ಹಿಡಿದು ಕರ್ಕೊಂಬರ್ತೀನಿ ಅಂತ ಅಕ್ಕ ನಾಗಮ್ಮ. ನಾನಂತೂ ಆಕಿನ ಯಾವಾಗ ನೋಡಿನ ಅನಿಸ್ಬಿಟ್ಟತಿ, ಮೊದಲು ಹೊಕ್ಕೇನ್ ನಾನು ಅಂತ ಬಸವಣ್ಣ. ಹಿಂಗೆಲ್ಲರೂ ಮಾತಾಡ್ಕೊಳ್ಳುವಾಗ ಪ್ರಭುದೇವ್ರು ಏನ್ ಮಾಡಿಬಿಟ್ರಿ, ಯಾರು ಏನು ಮಾಡುವಂಗಿಲ್ಲ. ಏನಪ್ಪ ಊರಿಗೆ ಬಂದವರು ನೀರಿಗೆ ಬರುದಿಲ್ಲನ ಅಂತಾರಲ್ಲ, ಕಲ್ಯಾಣ ತನಕ ಬಂದಾಳಂತ, ಹೆಬ್ಬಾಗಲಿವರೆಗೂ ಬಂದಾಳಂತ, ಇನ್ನ ಅನುಭವ ಮಂಟಪ ಮಾಮನಿಗೆ ಬರುದಿಲ್ಲ, ಅದಕ್ಕತ್ತ ಬಂದಾಳಕ್ಕಿ ಬರುದಿಲ್ಲನ. ನೋಡೋಣ, ಯಾರು ನೀವು ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ಬೇಡ್ರಿ, ಯಾರು ಹೋಗಿ ಕರ್ಕೊಂಡ್ಬರ್ಬೇಡ್ರಿ. ಆಕೆಯನ್ನ ಊರ್ ಮುಂದೆ ಒಂದು ಪರೀಕ್ಷೆ ಮಾಡಿ ಕರ್ಕೊಂಡು ಬರುವುದ ಅಂತ ಹೇಳಿ ಎಲ್ಲರನ್ನ ಶಾಂತಗೊಳಿಸಿ ಯಾರನ್ನ ಕಳಿಸಿದ ಅಲ್ಲಮಾಪ್ರಭು ಅಂದ್ರೆ ಯಾರನ್ರಿ? ಕಿನ್ನರಿ ಬ್ರಹ್ಮಯ್ಯ. ಅವ್ರದ ಕಥೆ ನೋಡಾಕ್ತಿವಲ್ಲ, ಕಿನ್ನರಿ ಬ್ರಹ್ಮಯ್ಯನನ್ನು ಕಳಿಸಿಕೊಟ್ಟು ಯಾರು ಏನ್ ಮಾಡ್ತಕ್ಕದ್ದಲ್ಲ ಅಂತ ಕುಂಡ್ರಿಸಿ ಮಹಾಮನೆವರೆಗೂ ಬರಲಿ, ಅನುಭವ ಮಂಟಪದವರೆಗೂ ಬರಲಿ, ಅಲ್ಲಿವರೆಗೂ ನೀವೆಲ್ಲರೂ ಕೂತ್ಕೊಳ್ರಿ ಅಂತ ಕುಂದ್ರಿಸಿ ಏನ್ ಮಾಡಿದ್ರು ಅಲ್ಲಮಾಪ್ರಭು ಅಂದ್ರೆ ಕಿನ್ನರಿ ಬ್ರಹ್ಮಯ್ಯನನ್ನ ಪರೀಕ್ಷೆಗೆ ಅಂತ ಕಳಿಸ್ಕೊಟ್ಟು. ಕಿನ್ನರಿ ಬ್ರಹ್ಮಯ್ಯ ಅಲ್ಲಿ ಹೋಗ್ತಾರ. ಇಲ್ಲ, ಅದಕ್ಕಿಂತ ಮೊದಲ ಬಸವಣ್ಣವ್ರು ಬಂದು ಕಿನ್ನರಿ ಬ್ರಹ್ಮಯ್ಯನ ನೋಡ್ಬೇಕಲ್ಲ. ಕಿನ್ನರಿ ಬ್ರಹ್ಮಯ್ಯನನ್ನ ನೋಡಿದ್ರು, ಅದ್ರ ಬಗ್ಗೆ ವಿವರಣೆಗಳೇನು ಹೆಚ್ಚಿಗೆ ಬರೋದಿಲ್ಲ. ಇನ್ನೆಲ್ಲ ಶರಣರು ಬಂದು ಅವರನ್ನ ಕಂಡ್ರು, ಅನುಭವ ಮಂಟಪಕ್ಕೆ ಕರ್ಕೊಂಡು ಹೋದ್ರು. ಎಲ್ಲರ ಜೋಡಿ ಕಿನ್ನರಿ ಬ್ರಹ್ಮಯ್ಯನು ಉಳಿದ್ರು. ಇದಾದ ಮೇಲೆ ಕಿನ್ನರಿ ಬ್ರಹ್ಮಯ್ಯನ ಹಾಡು ಕೇಳೋದಂದ್ರೆ ಎಲ್ಲರಿಗೂ ಪ್ರೀತಿ, ಕಿನ್ನರಿ ಬ್ರಹ್ಮಯ್ಯನ ಜೋಡಿ ಕಾಲ ಕಳೆಯೋದಂದ್ರೆ ಪ್ರೀತಿ. ಹಿಂಗಾಗ್ತಿತ್ತು ಅವಾಗೆಲ್ಲ. ಹಿಂಗಿತ್ರಿ ಅದು. ಏನಪ್ಪಾ ಅಂದ್ರೆ ಚಲೋ ಮಾತಾಡ್ತಾರ ಅಂದ್ರೆ ಕುಂತ ಕೇಳ್ತಿದ್ರಿ, 2 ಮಾತು ಹೇಳ್ರಿ ಅಂತ ಕೇಳ್ತಿದ್ರು. ಚಲೋ ಹಾಡ್ತಾರಂದ್ರ 1-2 ಹಾಡು ಹಾಡ್ರಿ ಅಂತ ಕೇಳ್ತಿದ್ರು.
ಕತಿ ಹೇಳ್ತಾರಂದ್ರೆ ಒಂದಿಟ್ಟು ಕತಿ ಹೇಳ್ರಿ ಅಂತಿದ್ರು. ಹಾಸ್ಯ ಮಾಡ್ತಾರ, ಜೋಕ್ ಮಾಡ್ತಾರ ಅಂದ್ರ ಒಂದೆರಡು ಹೇಳ್ರಿಪ್ಪ, ನಗಸ್ರಿ ಅಂತಿದ್ರು. ಚಲೋ ಅವ್ರು ಚಿತ್ರ ಬಿಡಿಸ್ತಾರ ಅಂದ್ರೆ ಒಂದ್ ಬಿಡಿಸಿ ತೋರಿಸ್ರಿ ಅಂತಿದ್ರು. ರಂಗೋಲಿ ಬಿಡಿಸ್ತಾರ, ರಂಗೋಲಿ. ಚಲೋ ಅಡಿಗೆ ಮಾಡ್ತಾರಂದ್ರೆ ನಿಮ್ ಕೈಯಾಗ ಇಂತ ಚಲೋ ಆಕತ್ತೆ ಅಂತ ಒಂದಿಟ್ಟು ಮಾಡಿ ತೋರಿಸ್ರಲ್ಲ ಅಂತಿದ್ರು. ಹಿಂಗೆಲ್ಲ ಗೊತ್ತಿಲ್ಲದನ್ನ ಗೊತ್ತಿದ್ದವ್ರ ಕಡೆ ಕೇಳುವುದು, ಹೇಳುವುದು, ಇದ ಪ್ರೀತಿ, ಇದ ಒಂದು ಆತ್ಮೀಯತೆ ಅವಾಗಿತ್ತು. ಈಗಿಲ್ ಬಿಡ್ರಿ, ಈಗ ಮೊಬೈಲ್ ಒಂದಿದ್ರೆ ಆಯ್ತು, ಎಲ್ಲರೂ ಅದರೊಳಗೇನೆ. ಹಂಗಾಗಿ ಈಗೇನು ಹೇಳೋದಿಲ್ಲ ಇಲ್ಲ. ಏನ್ ಬೇಕಂದ್ರು ಟಿವ್ಯಾಗ ಬರ್ತಾವ ಪ್ರೋಗ್ರಾಮ್, ಏನ್ ಬೇಕಂದ್ರು ಹುಡುಕ್ಯಾಡಿದ್ರೆ ಮೊಬೈಲ್ನಾಗ ಸಿಗತ್ತಾವಳ. ಹಿಂಗಾಗಿ ಹಾಡೋರಿದ್ರು ಅಲ್ಲೇ, ಚಿತ್ರ ಬಿಡಿಸೋರಿದ್ರು ಅಲ್ಲೇ, ರಂಗೋಲಿ ಇದ್ರು ಅಲ್ಲೇ, ಏನ್ರಪ್ಪ ಅಡಿಗೆ ಚಲೋ ಮಾಡೋರಿದ್ರು ಅಲ್ಲೇ. ಯಾರನ್ಯಾರು ಗುರುತಿಸಲ್ಲ, ನೋಡಲ್ಲ, ಮಾಡಲ್ಲ. ಆದ್ರೂ ಏನಪ್ಪಾ ಅಂದ್ರೆ ಆಗಿನ ದಿನಮಾನಗಳ ವಿಚಾರ ನೋಡಿದ್ರೆ ಎಲ್ಲರೂ ಕುತ್ಕೊಂಡು ಕೇಳುವಂತ ಹೇಳುವಂತ ವ್ಯವಸ್ಥೆ ಇದ್ದದ್ದು. ಸಣ್ಣ ಸಣ್ಣ ಹುಡುಗರು ಸಹಿತ ಕೇಳ್ತಿದ್ರಿ, ಯಾಕಂದ್ರೆ ನಾವು ನೋಡಿದೀವಿ, ಚಿಕ್ಕವರಿದ್ದಾಗ ಅದನ್ನೆಲ್ಲ ಕಂಡಿದೀವಿ. ಮತ್ತು ನಾವು ಕೇಳ್ತಿದ್ದೀವಿ. ಎಮ್ಮ ಕತಿ ಹೇಳವೆ ಅಂತಿದ್ದೀವಿ. ಅಮ್ಮಗೆ ಒಂದು ಕತಿ ಹೇಳವೆ, ಸಾಲಿಯಿಂದ ಬಂದ್ಮೇಲೆ ಎಮ್ಮ ಒಂದು ಕತಿ ಹೇಳಬೇಕು. ಅಜ್ಜನ್ ಜೋಡಿ ಕತಿಪತಿ ಏನಿಲ್ಲ. ಅಜ್ಜನ್ ಜೋಡಿ ಏನಪ್ಪಾ ಅಂದ್ರೆ, ಉಣಬಾಯ್ ಅಜ್ಜ, ಹೊಲದಿಂದ ಬಂದೇನೆ ಅಜ್ಜ, ಹೊಲಕ್ಕೆ ಹೊಂಟೇನೆ ಅಜ್ಜ, ಏನಾರ ಕೊಡ್ಲೇನೋ ತಗೊಳ್ಳೇನೋ ಇಟ್ಟ ಮಾತು. ಊರಾಗ ಹೊಂಟ್ರೆ ನಾನು ಬರ್ತೀನಿ ಅಜ್ಜ, ಜಾತ್ರೆಗೆ ಹೊಂಟ್ರೆ ನಾನು ಬರ್ತೀನಿ, ಇಷ್ಟ ಅಜ್ಜನ್ ಜೋಡಿ. ಅಮ್ಮನ ಜೋಡಿ ಹೆಚ್ಚು ಕಾಲ ಕಳೆಯುವಂತ ಸಂದರ್ಭ. ಕಾರಣ ಅಂದ್ರೆ ಅಮ್ಮ ಕತಿ ಹೇಳ್ತಿದ್ದಳು, ನಗಸ್ತಿದ್ದಳು, ನೀತಿ ಹೇಳ್ತಿದ್ದಳು. ಕತಿ ಹೇಳ್ಕೋತ ಬಂದು ಕೊನೆಗೆ ಇದರ ನೀತಿ ಏನು ಅಂತ ಹೇಳ್ತಿದ್ದಳು. ಮತ್ ಮರ್ದೂಸ್ ಕತಿ ಹೇಳಂದಾಗ ನಿನ್ನೆ ಹೇಳಿದ್ನಿ ಅದನ್ನ ಹೇಳ, ಆಮೇಲೆ ಹೇಳ್ತೇನೆ ಅಂತಿದ್ಲು. ಏನು ಅಮ್ಮ ಮೊಮ್ಮಕ್ಕಳ ಬಾಂಧವ್ಯ. ಈಗೇನಿಲ್ಲ ಇಲ್ಲ, ಅಮ್ಮ ಒಂದಿಟ್ಟು ಬಾರ ಇಲ್ಲ ಅಂತ ಮೊಮ್ಮಕ್ಕಳ ಕೈ ಹಿಡಿದ್ರೆ ಹೋಗ ಅಂತ ಜಬರಿಸ್ತಾವ ಅಮ್ಮಗನ. ನಂದು ಹೋಮ್ವರ್ಕ್ ಭಾಳ ಐತಿ, ಮತ್ತ ಮೊಬೈಲ್ ಹಿಡ್ಕೊಂಡ್ ಕುಂತಿರ್ತಾವ, ಅವೇನು ಹೊಳ್ಳಿ ನೋಡಂಗಿಲ್ಲ. ಹೋಮ್ವರ್ಕ್ ಐತೆ ಅಂತ ಬಿಡ್ತಾವ, ಇಲ್ಲ ಮೊಬೈಲ್ ಐತಿ ಹೋಗಾಗ್ತಾವ. ಏನ್ ಕತಿ ಹೇಳೋದು ಕೇಳೋದಿಲ್ಲ ಇಲ್ಲ ಈಗ. ಇನ್ನ ಕತಿ ಗೊತ್ತಿರೋ ಅಮ್ಮಗಳು ಬೇಕಲ್ರಿ, ಅವರು ಒಂದಿವ್ಸ ಮಂದಿ ಅದಾರಿ, ಕಾಣ ಸಿಗತ್ತಾರ. ಆದ್ರೆ ಈಗ ಎಲ್ಲಾರು ಸಿನಿಮಾದಾಗ ಧಾರಾವಾಹಿ ಒಳಗೆ ಮುಳುಗ್ಯಾರಿ. ಸಿನಿಮಾ ಇಲ್ಲಿ ಬಿಡ್ರಿ, ಧಾರಾವಾಹಿನ ಹೆಚ್ಚು. ಏನ್ ಧಾರಾವಾಹಿ ಅಂದ್ರೆ ಎಲ್ಲಾರು ಅದರಾಗ ಕೂತ್ ಬಿಡೋದು. ಹಂಗಾಗಿ ಕತಿ ಗಿತಿ ಎಲ್ಲಿ, ಅವ ಧಾರಾವಾಹಿನ ಕತಿ ಹೇಳ್ದಂಗೆ ಹೇಳ್ಬೇಕಟ್ಟನ, ಮತ್ತೊಂದೇನಿಲ್ಲ. ಎಷ್ಟು ಕಥೆಗಳನ್ನು ಹೇಳ್ತಿದ್ರು ಅಂದ್ರೆ ಎಮ್ಮ ಎಲ್ಲಿ ಓದಿಬೆ ಅಂತ ನಾವು ಕೇಳ್ತಿದ್ವಿ. ಆ ಪೇಪರ್ನೇ ಬಂದಿತ್ತು ನೋಡೋದು. ಆ ಚಾಪುಡಿ ಸಕ್ಕರೆ ಕಟ್ಟಿಸ್ಕೊಂಡ್ ಬಂದಿದ್ದಲ್ಲ, ಅದ್ರಾಗಿತ್ತು ನೋಡಿ ಕತಿ, ಭಾಳ ಚಂದಿತ್ತು ಅನ್ನೋರು ಅಮ್ಮಗಳ್ರಿ. ಅವಾಗೆಲ್ಲ ಪ್ಲಾಸ್ಟಿಕ್ ಇದ್ದಿದ್ದಿಲ್ರಿ, ಹಾಳ್ಯಾಗ ಕಟ್ಟಿ ಕೊಡುವಂಥದ್ದು ಇತ್ತಲ್ಲ, ಆ ಹಾಳಿ ಓದಿ ಒಲೆಯಾಗ ಒಗಿತಿದ್ದಳ್ರಿ ಅಮ್ಮ. ಏನು ಓದಾಕ ಬಂದ್ರೆ ಓದವ್ರು, ಓದಿದ್ದನ್ನು ಹೇಳವ್ರು. ಅವ್ರೇನ ಲೆಕ್ಕ ಹೇಳ್ತಿದ್ದರ್ರಿ, ನಮಗವೆಲ್ಲ ನೆನಪು ಉಳಿದಿಲ್ಲ. ಅವಾಗಿನೂ ಲೆಕ್ಕ ಅವು ಈಗ ಬರೋದಲ್ರಿ ಈಗೆಲ್ಲ. ಆಮೇಲೆ ಏನೋ ಹೇಳ್ತಿದ್ರು, ರೊಕ್ಕದ ಬಗ್ಗೆ ಹೇಳ್ತಿದ್ರು, ದುಡ್ಡ ಪಾವಲಿ ಏನೇನೋ ಹೇಳ್ತಿದ್ರಿ. ಅವ್ಯಾವ ತಲೆಯಾಗ ಉಳಿದಿಲ್ಲ ಬಿಡ. ಯಾಕಂದ್ರೆ ನಾವು 5 ಪೈಸಾದಿಂದ ಗೊತ್ತಿದ್ದವ್ರು, ಅದ್ರ ಅಚ್ಚಿಕ ನಮಗ್ ಗೊತ್ತಿಲ್ಲ ಅದ್ರ ಹಿಂದಿಲ್ದ. ಅವಾಗ ಅಮ್ಮಗಳೆಲ್ಲ ಹೇಳೋರು, ಬಾಯಿ ಲೆಕ್ಕ ಹೇಳೋರು, ಕಲ್ತದ್ದನ್ನು ಹೇಳೋರು, ಓದಿದ್ದನ್ನು ಹೇಳೋರು, ಕತಿ ಹೇಳೋರು. ಅಂಥದ್ದೆಲ್ಲ ಬೇಕ್ರಿ. ಗೊತ್ತಿಲ್ಲದನ್ನ ತಿಳ್ಕೊಬೇಕು. ಅದರೊಳಗೊಂದು ಆತ್ಮೀಯತೆ ಅದ, ಅದರೊಳಗೊಂದು ಪ್ರೀತಿ ಅದ, ಅದರೊಳಗೊಂದು ಸ್ನೇಹ ಅದ. ಹಾಗಾಗಿ ಪ್ರತಿ ದಿವಸ ಒಂದಲ್ಲ ಒಂದು ವಿಷಯವನ್ನ ತಿಳ್ಕೋಬೇಕು ಅಂತೇಳಿ. ನಮಗ್ ವಯಸ್ಸಾತ್ರಿ ಇನ್ನೇನ್ ಮಾಡೋದಂತ ಯಾರು ಅನ್ಬೇಡ್ರಿ. ಸಾಯು ತಲಕ ತಿಳ್ಕೋಬೇಕ್ರಿ, ಕಲ್ಕೋಬೇಕ್ರಿ, ಓದ್ಬೇಕ್ರಿ. ಇದದ್ದೇ ಓದಾಕಾದ್ರೆ ಓದ್ರಿ, ಓದ್ಲಿಲ್ಲ ಅಂದ್ರೆ ಕೇಳ್ರಿ, ಹಾಡ್ರಿ, ಬರ್ಲಿಲ್ಲ ಅಂದ್ರೆ ಹಾಡು ಕೇಳ್ರಿ. ಆಮೇಲೆ ಏನಪ್ಪ, ಹೊಸ ಅಡಿಗೆನ ಕಲೀರಿ, ಹೊಸ ರಂಗೋಲಿಯನ್ನು ಕಲೀರಿ, ಚಿತ್ರ ಬಿಡಿಸೋದನ್ನ ಕಲೀರಿ, ಹೆಣಿಕೆ ಮಾಡೋದನ್ನು ಕಲೀರಿ. ಇವೆಲ್ಲವೂ ಕೂಡ ಮನುಷ್ಯನಿಗೆ ಬೇಕು ಅನ್ನುವಂಥದ್ದು. ಎಷ್ಟು ಆರೋಗ್ಯದಿಂದ ಇರ್ತಾನೆ ಮನುಷ್ಯ ಅಂದ್ರೆ ಅದನ್ನೇನು ಹೇಳಕ್ಕಾಗುದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಆರೋಗ್ಯದಿಂದ ಆನಂದವಾಗಿರಬೇಕು ಅಂದ್ರೆ ಒಂದಲ್ಲ ಒಂದನ್ನ ಪ್ರತಿ ದಿವಸ ಒಂದು ಹೊಸಾದನ್ನೇನಾದ್ರೂ ಕಲಿಯುವಂತಹದ್ದು. ಮುಂದೇನಪ್ಪಾ ಅಂತ ಕೇಳಿದ್ರೆ ಒಬ್ಬರಲ್ಲ ಒಬ್ಬರನ್ನ ಪರಿಚಯ ಮಾಡಿಕೊಳ್ಳುವಂತಹದ್ದು, ಮತ್ತು ಒಂದಲ್ಲ ಒಂದು ಪುಸ್ತಕವನ್ನು ಓದುವಂತಹದ್ದು, ಒಂದಲ್ಲ ಒಂದು ಹೊಸ ಹಾಡು ವಚನ ಕೇಳುವಂತಹದ್ದು, ಹೇಳುವಂತಹದ್ದು. ಇವೆಲ್ಲ ಬೇಕು ಅಂತ ಹಿಂಗ ಕಿನ್ನರಿ ಬ್ರಹ್ಮಯ್ಯನ ಜೋಡಿ ಎಲ್ಲಾರು ಕೂತ ಹಾಡು ಕೇಳಿದ್ರು, ಹೇಳಿದ್ರು, ಹಿಂಗೆಲ್ಲ ಆಯ್ತು. ಹಿಂಗೆಲ್ಲ ಮಾಡ್ತಿದ್ರಂತ ಅವರೆಲ್ಲ ಬಹಳ ದಿವಸ ಬದುಕಿದ್ರು, ಎಲ್ಲ ಆನಂದವಾಗಿ ಮತ್ತ ಸಂತೋಷದಿಂದ ಸಮಾಧಾನವಾಗಿ ಬದುಕಿದ್ರು. ಈಗೇನಪ್ಪಾ ಅಂದ್ರೆ ಎಲ್ಲ ದೌಡ್ ಹೊಂಟು ಬಿಟ್ಟಾರ. ನೋಡ್ತಿರಲ್ಲ ನೀವು ಪುಣ್ಯವಂತರು, 40 ಹೊಂಟಾರ್ರಿ ಹಾರ್ಟ್ ಅಟ್ಯಾಕ್. ಮನೆ ಕೇಳಿದ್ರಲ್ಲ, ಸಿಕ್ಕಾಪಟ್ಟಿ ಸುದ್ದಿ, 40 ಹೊಂಟು ಬಿಟ್ಟಾರ ಎಲ್ಲ ಹಾರ್ಟ್ ಅಟ್ಯಾಕ್ ಅಂತೇಳಿ. ಎದಕ್ಕ ಅಂದ್ರ ಅವರು ಈ ರೀತಿಯ ಯಾವ ಕಲೆ ಒಳಗೆ ಅವರನ್ನು ಅವ್ರು ತೊಡಗಿಸ್ಕೊಂಡಿಲ್ಲ, ಹೊಸದನ್ನು ಕಲಿಯಲ್ಲ.
ಕಲ್ತದ್ದನ್ನು ಹೇಳಿಕೊಳ್ಳಲ್ಲ, ಮುಕ್ತವಾಗಿ ಮಾತಾಡಲ್ಲ. ಮತ್ತೇನಪ್ಪ ಅಂದ್ರೆ ಸದಾ ಒತ್ತಡ, ಮುಂದೆ ಸದಾ ಮೊಬೈಲು, ಊಟಕ್ಕೆ ಕುಂತಾಗು ಅದೇ, ಪೈಖಾನಿಗೆ ಹೋದಾಗು ಅದೇ, ಜಳಕ ಒಂದು ಮಾಡುವಾಗ ಒಂದು ಬಿಟ್ರೆ ಬಾಕಿಯಂತೆ ಅದೇ 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 ಮೊಬೈಲ್. ಹಂಗಾಗಿ ಏನಾಗಕತ್ತದಂದ್ರೆ ಅದರ ಕೆಟ್ಟ ಪರಿಣಾಮವೂ ಹೌದು. ಆ ನಂತರದೊಳಗೆ ಇನ್ನೂ ಏನೇನೋ ಬಹಳ ಅದಾವ. ಮನುಷ್ಯ ವಿಪರೀತ ನಿರೀಕ್ಷೆಯನ್ನು ಮಾಡ್ಲಿಕ್ಕತ್ತಾನ ಜೀವನದಿಂದ, ಜನರಿಂದ, ತನ್ನವರಿಂದ, ಏನೇನೋ ಕಾರಣ ಭಾಳ ಅದಾವ. ಸುಮ್ಮನೆ ಏನಪ್ಪಾ ಅಂತಂದ್ರೆ ಆದಾಗಿತ್ತು ಇದಾಗಿತ್ತು ಅಂತ ಹೆಸರಿಡ್ತಾರ. ಆದ್ರೆ ಎಲ್ಲದಕ್ಕೂ ಮಿಗಿಲಾಗಿ ಏನಪ್ಪಾ ಅಂದ್ರೆ ನಾವು ಸರಿಯಾಗಿ ಜೀವನ ಮಾಡುವಲ್ಲಿವಿ ಅನ್ನೋದ, ಸರಿಯಾಗಿ ಕಲಿಯುವಲ್ಲಿವಿ, ಕಲಿಸುವಲ್ಲಿವಿ, ಭಾವನೆಗಳನ್ನು ಹಂಚುಕೋವಲ್ಲಿವಿ, ಮುಕ್ತವಾಗಿ ಜೀವನ ಮಾಡುವಲ್ಲಿವಿ, ಎಲ್ಲವನ್ನ ನಾವು ಸರಳವಾಗಿ ತಿಳ್ಕೋವಲ್ಲಿವಿ. ಇದ ಕಾರಣ ಆಗ್ಯದ ಅನ್ನುವಂಥದ್ದಿರಲಿ. ಕಿನ್ನರಿ ಬ್ರಹ್ಮಯ್ಯನ ಜೋಡಿ ಎಲ್ಲರೂ, ಯಾಕಂದ್ರೆ ಹಿರಿ ಮನುಷ್ಯ ಇದ್ದ, ಅನುಭವಿ ಇದ್ದ, ಜ್ಞಾನಿ ಇದ್ದ. ಆ ಕಿನ್ನರಿ ಬ್ರಹ್ಮಯ್ಯನ ಜೋಡಿ ಎಲ್ಲರೂ ಅನ್ಯೋನ್ಯವಾಗಿದ್ರು. ಕೊನೆಗೆ ಪ್ರಸಂಗ ಯಾವುದು ಅಂತಂದ್ರೆ ಈ ಅಕ್ಕ ಮಹಾದೇವಿಯನ್ನ ಪರೀಕ್ಷೆ ಮಾಡುವಂತ ಸಂದರ್ಭ ಬಂದಾಗ ಯಾರನ್ನ ಮುಂದೆ ಮಾಡಿದ್ರು ಅಂತಂದ್ರೆ ಪ್ರಭುದೇವರು ಕಿನ್ನರಿ ಬ್ರಹ್ಮಯ್ಯನನ್ನ ಮುಂದೆ ಮಾಡಿದರು. ಕಿನ್ನರಿ ಬ್ರಹ್ಮಯ್ಯ ಏನ್ ಮಾಡಿದ ಅಂದ್ರೆ ಅಕ್ಕ ಮಹಾದೇವಿ ಕಡೆ ಹೋಗುವಾಗ ಶರಣರ ಗತೆ ಹೋಗಲಿಲ್ರಿ, ಅವ ಮಾರು ವೇಷದಿಂದ ಹೋದ. ಅಕ್ಕ ಮಹಾದೇವಿ ಊರೊಳಗ ಅದಾರ, ಅಲ್ಲೇ ಕೆರಿ ಒಳಗ ಸ್ನಾನ ಪಾನಗಳನ್ನು ಮಾಡಿಕೊಂಡು ಅಲ್ಲೇ ಗಿಡದ ಕೆಳಗೆ ಕೂತು ಲಿಂಗ ಪೂಜಾ ಮಾಡ್ಕೊಳಕತ್ತಾರ. ಅಲ್ಲಿವರೆಗೂ ಇವನು ಅಲ್ಲೇ ನಿಂತು ಎದುರಿಗೆ ನಿಂತು ನೋಡ್ಲಿಕ್ಕತ್ತಾನ, ಲಿಂಗ ಪೂಜೆ ಮಾಡ್ಕೊಳ್ಳುವವರೆಗೂ. ಹುಳು ನೋಡಿ ಮಾತನಾಡಿಸ್ಬೇಕು ಅಂತೇಳಿ ಕಾದು ನಿಂತಿದ್ದ. ಅಕ್ಕ ಮಹಾದೇವಿ ಲಿಂಗ ಪೂಜೆ ಮುಗಿಸ್ಕೊಂಡು ಈತನನ್ನೇ ನೋಡಿದ್ರು. ಯಾರೀತ, ಎಷ್ಟೊತ್ತಾತು ಬಂದ್ ನಿಂತು, ಏನ್ ಮಾಡ್ತಾ ಇದ್ದಾನ, ಎದಕ್ಕಾಗಿ ಬಂದಾನ ಅಂತ ವಿಚಾರ ಮಾಡುವಾಗ ಕಿನ್ನರಯ್ಯ ಮಾತಾಡ್ತಾನ್ರಿ. ಜಗಕ್ಕಹುದಾದುದನಿತ್ತು, ಜಗಕ್ಕಲ್ಲವಾದುದ ಕೊಟ್ಟು, ಜಗ ಹಿಡಿದುದ ಬಿಟ್ಟು, ತಾನರಿದುದ ಮರೆತು, ಆ ಮರವೇ ಒಡಲಾದುದ ಮರೆದು, ಉಭಯದ ಕೋಡ ಕಿತ್ತು, ನಲಿದೊಲವಿನ ಕೊಂಬಿ ನಿರಿಗೆಯಲ್ಲಿ ಒಲಿದಾಡಿ, ಮೇಖಲೇಶ್ವರ ಲಿಂಗವ ನೊಡಗೂಡಿ ನಿಲ್ಲುತ್ತಾನೆ ಅಂತ ಒಂದು ವಚನದ ಉದಾಹರಣೆ ತಗೊಂಡ್ರು. ಕಿನ್ನರ ಬ್ರಹ್ಮಯ್ಯ ಪುಟವಿಟ್ಟ ಚಿನ್ನವಾಗಿ ಇನ್ನೂ ಪ್ರಕಾಶಿಸುತ್ತಾನೆ. ಬಸವಣ್ಣನ ಆಪ್ತ ಮಿತ್ರನಾಗಿದ್ದಂತಾತ, ಅಲ್ಲಮರ ಪ್ರೀತಿಗೆ ಪಾತ್ರನಾಗಿರುವಂತಾತ ಅಕ್ಕ ಮಹಾದೇವಿಯನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದು ತನ್ನ ನಿಜರೂಪವನ್ನು ಮರೆಸಿ ಅಲ್ಲೇನಪ್ಪ ಅಂದ್ರೆ ಒಂದು ಮಾತನ್ನು ಹೇಳುವಂತಹದ್ದು. ಕಾಯದಲ್ಲಿ ಕಳವಳವಿರಲು, ಪ್ರಾಣದಲ್ಲಿ ಮಾಯೆ ಇರಲು, ಏತರ ಮನ ಇದೇತರ ನಿರ್ವಾಣ, ಮಹಾಲಿಂಗ ತ್ರಿಪುರಾಂತಕನು ನಿನ್ನ ಸಂಸಾರಿ ಎಂಬನಲ್ಲದೆ ಸಜ್ಜನೆ ಎಂದು ಕೈ ಬಿಡಿವನಲ್ಲ ಕೇಳ ಮರುಳೇ ಎಂದು ನಿಷ್ಠುರವಾಗಿ ನುಡಿತಾನೆ. ನಿಷ್ಠುರವಾಗಿ ಮಾತಾಡ್ತಾನೆ. ಕಾಯದಲ್ಲಿ ಕಳವಳವಿರಲು, ಪರೀಕ್ಷೆ ಮಾಡಕ ಬಂದಾನಾತ, ಹಾಗಾಗಿ ಸ್ವಲ್ಪ ಬಿರುಸಾಗಿಯೇ ಮಾತಾಡ್ತಾನ. ಕಾಯದಲ್ಲಿ ಕಳವಳವಿರಲು, ಕಳವಳ ಅಂದ್ರೆ ಗೊತ್ತಾಗ್ತದಲ್ಲಿ ನಿಮಗ, ಯಾರು ಇವ, ಯಾಕೆ ಬಂದಾನ, ಏನ್ ಮಾತಾಡ್ಬೇಕು ಅಂತ ಬಂದಾನ, ಏನ್ ಮಾಡ್ತಾನೋ ಏನೋ, ಏನಾಗುತ್ತೋ ಏನೋ ಅಂತ ಜೀವ ಭಯದಿಂದ, ದೇಹ ಭಯ, ಜೀವ ಭಯದಿಂದ ಮಾತನಾಡುವಂತಹದ್ದು. ನಂತರ ಪ್ರಾಣದಲ್ಲಿ ಮಾಯ ಇರಲು, ಏತರ ಮನ ಪ್ರಾಣದಲ್ಲಿ ಮಾಯವಿರಲು. ಏನಪ್ಪಾ ಅಂತಂದ್ರೆ ಚಲುವದ ಹೊರಗ, ಮುಂದೆ ಯೌವನ ಅದ, ನಂತರದೊಳಗ ದಿಗಂಬರ ಅವಸ್ಥಾ ಅದ. ಇವೆಲ್ಲದರ ಮಧ್ಯದೊಳಗ ಶರಣರನ್ನ ಕಾಣಬೇಕು ಅಂತ ಅವೆಲ್ಲವನ್ನ ಮರೆತು ತಾನು ಪರಮಾತ್ಮನಿಗೆ ಒಪ್ಪಿಸಿಕೊಂಡ ಚನ್ನ ಸತಿಯಾಗಿ ಬಾಳಬೇಕು ಅಂತ ಬಂದಾಕೆ ಆಕಿಗೇನಂದ್ರು ಅಂದ್ರೆ ಕಾಯದೊಳಗ ಕಳವಳ ಅಂದ್ರೆ ದೇಹ ಭಯ, ಜೀವ ಭಯ ಐತಲ್ಲ. ಪ್ರಾಣದೊಳಗೆ ಏನೈತಪ್ಪ ಅಂತ ಕೇಳಿದ್ರೆ ಮಾಯೆಯಿಂದ ಮುಕ್ತ ಆಗಿಲ್ಲಿನ್ನು. ದೇಹ ಭಯ ಇತ್ತು ಅಂದ್ರೆ, ಜೀವ ಭಯ ಇತ್ತು ಅಂದ್ರೆ ಪ್ರಾಣ ಭಯನೂ ಇರೋದೇ ಅಲ್ಲೇನು. ಏತರ ಮನ ಇದೇ ತರ ನಿರ್ವಾಣ ಅಂದ್ರೆ ದಿಗಂಬರೆಯಾಗಿ ಇದ್ದ ಮಾತ್ರಕ್ಕ, ಲಿಂಗಾರ್ಚನೆಯ ಮಾಡಿದ ಮಾತ್ರಕ್ಕ, ಶರಣರ ಸಂಘವನ್ನೇ ಕಾಣಬೇಕು ಅಂತನ್ನೋ ಆತುರತೆಯಿಂದ ಬಂದ ಕಾರಣಕ್ಕ ಎಲ್ಲವನ್ನ ಗೆದ್ದೆ ಅನ್ನಕ್ಕಾಗುವುದಿಲ್ಲ, ಎಲ್ಲವನ್ನ ಮೀರಿದೆ ಅನ್ನಕ್ಕಾಗುವುದಿಲ್ಲ. ಇದೇ ತರ ನಿರ್ವಾಣ. ಇದೆಂಥದಿದು? ದೇಹದೊಳಗಿನ ಕಳವಳ ಬಿಟ್ಟಿಲ್ಲ, ಮನದೊಳಗಿನ ಲಜ್ಜೆ ಬಿಟ್ಟಿಲ್ಲ, ಪ್ರಾಣದೊಳಗಿನ ಭಯ ಬಿಟ್ಟಿಲ್ಲ ಅಂದ ಮೇಲೆ ಇದೆಂಥ ನಿರ್ವಾಣ ಅಂದ.
ಮಹಾಲಿಂಗ ತ್ರಿಪುರಾಂತಕನು ನಿನ್ನ ಸಂಸಾರಿ ಎಂಬನಲ್ಲದೆ ಸಜ್ಜನೆ ಎಂದು ಕೈ ಬಿಡುವನಲ್ಲ. ಏನಂದ್ರು ಅಂದ್ರೆ ಅವರ ಅಂಕಿತ ನಾಮ ತ್ರಿಪುರಾಂತಕ ಲಿಂಗ ಅಂತೇಳಿ. ಕಿನ್ನರಿ ಬ್ರಹ್ಮಯ್ಯನ ವಚನದ ಅಂಕಿತ ಏನಪ್ಪಾ ಅಂತಂದ್ರೆ ತ್ರಿಪುರಾಂತಕ, ಮಹಾಲಿಂಗ ತ್ರಿಪುರಾಂತಕ ಅಂತೇಳಿ. ಅವ ನಿನಗ ಸಂಸಾರಿ ಅಂತಾನ ವಿನಃ ನಿನ್ನನ್ನು ನಿರ್ವಾಣ ಹೊಂದಿದವರು ಅಂತ ಅನ್ನೋದೇ ಇಲ್ಲ ಅಂತ ಅಂದ. ಹಿಂಗಂದು ನಿಷ್ಠುರವಾದ ಮಾತುಗಳನ್ನು ಮುಂದುವರಿಸ್ತಾನೆ. ಶರಣು ಶರಣಾರ್ಥಿ ಬರ್ರಿ ಯಾರು ಅಂತ ಅಕ್ಕಮಹಾದೇವಿ ಮಾತಾಡಿಸ್ತಾಳೆ. ಆಮೇಲೆ ಕಿನ್ನರಯ್ಯ ಆತನ ಸಂಭಾಷಣೆ ಬಹಳ ಸುದೀರ್ಘವಾಗಿ ಇದೆ, ಸಂಕ್ಷಿಪ್ತವಾಗಿ ನೋಡೋಣ. ಏನಪ್ಪಾ ಅಂತಂದ್ರೆ ಅಕ್ಕಮಹಾದೇವಿ ಪ್ರೀತಿಯಿಂದಲೇ ಮಾತಾಡಿಸ್ತಾಳೆ. ನಿಮ್ಮ ಮಾತಿಗೂ ನಿಮ್ಮ ಇರುವಿಕೆಗೂ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಆಕೆನೂ ಅಂತಾಳೆ. ಆಮೇಲೆ ಆತ ಅಂತಾನೆ, ಇನ್ನೇನು ಸಂಬಂಧ ನೋಡುವಾಕೆ ನೀ ಹೂ ಅಂದ್ರೆ ಸಂಬಂಧ ಬೆಳೆಸೂನಲ್ಲ ಅಂತ ಆತಂದ. ಆಮೇಲೆ ಎಂಥ ಮಾತು ಹೇಳ್ತೀರಿ ನೀವು, ಶರಣರನ್ನ ಕಾಣಬೇಕು ಅಂತ ಬಂದಾಕೆಯನ್ನ ಲೌಕಿಕವಾಗಿ ಮಾತನಾಡಿ ನೀನು ಮರುಳುಗೊಳಿಸ್ಬೇಕು ಅಂತ ಮಾಡಾತೀರೇನು ಅಂತ ಅಂದ್ಲು. ಕಿನ್ನರಯ್ಯ ಅಂದ, ಇದ್ರಾಗೇನು ಮರುಳುತನ ಅದ, ವಯಸ್ಸಿಗೆ ತಕ್ಕ ಭಾವನೆ, ಭಾವನೆಗೆ ತಕ್ಕ ಮಾತು, ಇದ್ರೊಳಗೇನು ಮರುಳುಗೊಳಿಸುವಂಥದ್ದೇನೂ ಇಲ್ಲ, ನೀ ಹೂ ಅಂದ್ರೆ ಮುಂದಿನ ವಿಚಾರ ಅಂತ ಅಂದ. ಅವಾಗ ಅಕ್ಕಮಹಾದೇವಿ ಅಂದಳು, ಇದಿಲ್ಲ, ನಾನು ಅಂಥ ಭಾವನೆಯಲ್ಲಿ ಇಲ್ಲ. ನಾ ಏನಪ್ಪಾ ಅಂತ ಕೇಳಿದ್ರೆ, ನಾನು ಕಾಯ ಕರಿಗೊಂಡಾಕೆ, ನಾನು ಚನ್ನಮಲ್ಲಿಕಾರ್ಜುನನೇ ಪತಿ ಅಂತ ಹಂಬಲಿಸಿ ನಾನು ಇಲ್ಲಿವರೆಗೂ ಬಂದಾಕೆ, ಶ್ರೀಶೈಲದ ಗಿರಿಯ ಕದಳಿ ಬನದ ದಾರಿಯನ್ನ ಶರಣರಿಂದ ತಿಳಿದು ಹೋಗಬೇಕು ಅಂತ ಬಂದಾಕೆ, ಚನ್ನಮಲ್ಲಿಕಾರ್ಜುನನಿಗೆ ಒಲಿದ ಚನ್ನ ಸತಿ ಅನ್ನುವಂಥ ಮಾತುಗಳನ್ನೆಲ್ಲ ಹೇಳಿದ್ಲು. ಅದೇನೇ ಇರಲಿ, ದೇವರು ಇತ್ಯಾದಿ ಧರ್ಮ ಸಾಧನ ಇರುವಲ್ದಕ್ಕ ಮಾಡೋಣ, ಕೂಡೇ ಮಾಡಕ್ ಬರ್ತದಲ್ಲ, ಒಬ್ರಿಗೊಬ್ರು ಮೆಚ್ಚಿಕೊಂಡು ಮದುವೆ ಆದ್ಮೇಲೆ ಕೂಡಿ ಅದೆಲ್ಲ ಸಾಧನ ಮಾಡ್ಕೋತ ಹೋಗ್ಬಹುದಲ್ಲ ಅಂತ ಏನೇನೋ ಪರಿಪರಿಯಾಗಿ ಮಾತಾಡ್ದ. ಅವಾಗ ಅಕ್ಕಮಹಾದೇವಿ ಅದ್ಯಾವುದಕ್ಕೂ ಕೂಡ ಏನಪ್ಪಾ ಅಂತಂದ್ರೆ ಬೆದರದೆ ಬೆಚ್ಚದೆ ತಕ್ಕ ಉತ್ತರವನ್ನ ಕೊಡ್ತಾ ಬಂದಾಗ ಆ ಅಕ್ಕಮಹಾದೇವಿ ಬಗ್ಗೆ ಅಭಿಮಾನ ತುಂಬಿ ಬರ್ತದೆ. ಒಂದಿಷ್ಟು ಅಳಕಲಿಲ್ಲ, ಅಂಜಲಿಲ್ಲ, ಒಂದಿಷ್ಟು ತಡಬಡಿಸ್ಲಿಲ್ಲ, ಒಂದಿಷ್ಟು ಸೋಲಿಲ್ಲ, ಒಂದಿಷ್ಟು ಏನಪ್ಪಾ ಅಂತ ಕೇಳಿದ್ರೆ ಆ ಯೌವನ ಸಹಜ ಲಜ್ಜೆಯಾಗಲಿ, ಆಮೇಲೆ ಏನಪ್ಪಾ ಅಂದ್ರೆ ಆ ಮನಸ್ಸಿಗೆ ತಕ್ಕಂಥ ಏನೇನೋ ಭಾವನೆಗಳಾಗಲಿ ಅದ್ಯಾವುದನ್ನು ವ್ಯಕ್ತಪಡಿಸಲಿಲ್ಲ. ಎಂಥ ಹೆಣ್ಮಗಳಪ್ಪ, ನಿಜಕ್ಕೂ ಕೂಡ ವೀರ ವಿರಾಗಿಣಿ ಅನ್ನುವಂಥ ಭಾವನಾ ಆ ಕಿನ್ನರಿ ಬ್ರಹ್ಮಯ್ಯನಿಗೆ ಬಂತು. ಅವಾಗ ಏನಂದ ಅಂತಂದ್ರ, ಶರಣು ಶರಣಾರ್ಥಿ ಎಮ್ಮವ್ವ ಶರಣು ಶರಣಾರ್ಥಿ ಅಂಥೇಳಿ ಆ ಅಕ್ಕಮಹಾದೇವಿಯ ಕಾಲಿಗೆ ಬೀಳಲಿಕ್ಕೆ ಹೋಗ್ತಾನೆ. ಶರಣು ಶರಣಾರ್ಥಿ ಎನ್ನಕ್ಕ ಮಹಾದೇವಿ ಮಹಾಲಿಂಗ ತ್ರಿಪುರಾಂತಕ ನುಡ್ಡಿದ ತೊಡಕ ನೀವು ಬಿಡಿಸಿದರಾಗಿ ನಿಮ್ಮಿಂದ ನಾನು ಬದುಕಿದೆನು ಎಲೆ ತಾಯಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅಂತ ಅಕ್ಕ ಮಹಾದೇವಿ ಪಾದಕ್ಕೆ ನಮಸ್ಕಾರ ಮಾಡ್ತಾನೆ. ಅಕ್ಕ ಮಹಾದೇವಿ ಮಾಡಿಸ್ಕೊಳ್ಳಾರ್ದ ಹಿಂದೆ ಸರಿದು, ಅಣ್ಣ ಹಿಂಗೆ ಮಾಡಬೇಡ್ರಿ, ಅಪ್ಪ ಹಿಂಗೆ ಮಾಡಬೇಡ್ರಿ, ಯಾಕ ನೀವು ನಿಮ್ಮ ಸಹೋದರಿ, ನಿಮ್ಮ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಒಡ ಹುಟ್ಟಿದಾಕೆ ಅಂತ ತಿಳ್ಕೊಂಡು ನೀವು ನನ್ನನ್ನು ಪ್ರೀತಿಯಿಂದ ಕಾಣ್ರೆ ವಿನಃ ಹಿಂಗೆಲ್ಲ ಶರಣು ಮಾಡಬೇಡ್ರಿ ಅಂತ ಹೇಳಿ ಮತ್ತದ ಸೌಜನ್ಯತೆಯಿಂದ ಮಾತಾಡಿ, ಅವಾಗ ನೀವ್ಯಾರು ಏನನ್ನೋದು ನನಗೆ ಗುರ್ತಾಗಿದೆ, ನೀವು ಶರಣರು ಆದರೂ ಮಾರು ವೇಷದಿಂದ ನನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬಂದಿದ್ದೀರಿ ಅನ್ನೋದು ನನಗೆ ಗುರ್ತಾಯಿತು ಅಂದಾಗ ನಗನಗತಾ ತನ್ನ ನಿಜರೂಪವನ್ನು ತೋರ್ತಾನೆ. ಆ ನಂತರ ಅಕ್ಕ ಮಹಾದೇವಿಯನ್ನ ಮತ್ತೊಮ್ಮೆ ಕ್ಷಮ ಮಾಡುವ ಅಂತ ಕೇಳಿಕೊಂಡು ತಾನು ಪ್ರಭುದೇವರ ಆಜ್ಞೆಯಿಂದ ಬಂದು ಈ ಕಾರ್ಯ ಮಾಡಬೇಕಾಯ್ತು, ಇದು ನನ್ನ ಸ್ವಂತ ಬುದ್ಧಿ ಅಲ್ಲ ಅಂತ ಹೇಳಿ ತಿಳಿ ಹೇಳ್ತಾ ಅಕ್ಕ ಮಹಾದೇವಿಯನ್ನ ಗೌರವಯುತವಾಗಿ ಕರ್ಕೊಂಡು ಹೋಗ್ತಾನೆ ಅನ್ನುವಂಥದ್ದು. ದಾರಿ ಉದ್ದಕ್ಕೂ ಅಕ್ಕ ಮಹಾದೇವಿಗೆ ಕಲ್ಯಾಣವನ್ನು ಪರಿಚಯ ಮಾಡಿಸ್ತಾ ಕರ್ಕೊಂಡು ಎಲ್ಲಿಗೆ ಹೋಗ್ತಾರೆ ಅಂತಂದ್ರೆ ಅನುಭವ ಮಂಟಪದ ಬಾಗಿಲಿಗೆ ಹೋಗಿ ನಿಲ್ತಾರೆ. ಅನುಭವ ಮಂಟಪದಾಗ ಎಲ್ಲರೂ ಕೂತಾರೆ. ಇನ್ನೇನು ಅಕ್ಕ ಮಹಾದೇವಿ ಬಂದ್ಲು ಅನ್ನೋ ಕಾತುರತೆಯಿಂದ ಕುಂತಾರೆ. ಅವಾಗ ಕಿನ್ನರಿ ಬ್ರಹ್ಮಯ್ಯ ಇನ್ನೇನು ಕರ್ಕೊಂಡು ಹೋಗ್ಬೇಕು ಅಂತ ಬಾಗಿಲು ತನಕ ಬಂದಾಗ ಪಾದ ಎತ್ತಿ ಬಾಗಿಲು ಒಳಗಿಡಬೇಕಂದಾಗ ಪ್ರಭುದೇವ್ರು ಏನಂದ್ಬಿಟ್ರಿ, ಅಲ್ಲೇ ನಿಲ್ಲು ಅಂತ ಹೇಳಿದ್ರು ಅವರು. ಉದಮದದ ಯೌವನವನೊಳಗೊಂಡ ಸತಿಯನಿ ಇತ್ತಲೇಕೆ ಬಂದೆಯವ್ವ, ನಿನ್ನ ಪತಿಯ ಕುರುಹ ಹೇಳಿದರೆ ಒಳಗೆ ಬಾ, ಇಲ್ಲದಿರೆ ತೊಲಗಾಚೆ ತಾಯೇ ಅಂದ್ಬಿಟ್ಟು ಧಾರಾಳವಾಗಿ ಹೇಳಿದರು. ನೋಡ್ರಿ ಅಂತ ಮಾತು. ಯಾರಾದ್ರ ಸಿಟ್ಟು ಮಾಡ್ಕೋಬೇಕು, ಆಮೇಲೆ ಅಳಬೇಕು, ತ್ರಾಸ ಮಾಡ್ಕೋಬೇಕು, ಎದಕ್ಕಾಗಿ ಬಂದೆ, ಯಾರಿಗಾಗಿ ಬಂದೆ, ಯಾತಕ್ಕಾಗಿ ಬಂದೆ, ಇಲ್ಲಿ ಬಂದ್ರೆ ಇವರೆಲ್ಲ ಹಿಂಗ್ ಮಾಡಕತ್ತಾರಲ್ಲ, ಏನ್ ನನಗೆ ಕಿಮ್ಮತ್ತ ಕೊಡ್ಲಿಲ್ಲ, ಜೀವ ಅಂಗಯ್ಯ ಗಡ್ಕೊಂಡು ಇಲ್ಲಿ ತಕ್ಕ ಬಂದದ್ದ ಹೆಚ್ಚಿನ ನಾನು,
ನಾನು ಬಂದದ್ದು ಉದ್ದೇಶ ಏನು, ಇವರು ತಿಳಿಲಾರ್ದ ಹಿಂಗೆ ಮಾತಾಡಿದ್ರಲ್ಲ, ಗೊಳೋ ಅಂತ ಅಳೋದು, ತ್ರಾಸ ಮಾಡ್ಕೊಳ್ಳೋದು, ಆಮೇಲೆ ಏನಪ್ಪಾ ಅಂದ್ರೆ ಏನೆಲ್ಲ ಹೊಳ್ಳಿ ಶಿಟ್ಟಿಲೆ ಮಾತಾಡೋದು, ಯಾರ ಕಡೆಯಿಂದಲಾದರೂ ಹಿಂಗೆ ಸಾಧ್ಯದ. ಆದ್ರೆ ಅಕ್ಕ ಮಹಾದೇವಿ ಹಿಂಗೆ ಮಾಡಲಿಲ್ಲ. ಆ ಪ್ರಶ್ನೆ ಏನು ಬಂತಲ್ಲ ಪ್ರಭುದೇವರಿಂದ, ಅದನ್ನು ಸಮಾಧಾನವಾಗಿ ಕೇಳಿಸಿಕೊಂಡ್ಲು. ಕಿನ್ನರಿ ಬ್ರಹ್ಮಯಿಗೆ ತ್ರಾಸ ಅನಿಸ್ತು. ನನ್ನ ಪರೀಕ್ಷೆ ಮಾಡಕ್ ಕಳಿಸಿದ್ರು, ನಾ ಮಾಡಿದ್ದೆ ಮುಗಿದಿತ್ತು, ಮತ್ತೇನಪ್ಪ ಪ್ರಭುದೇವರು ಹೊಸ ಪ್ರಶ್ನೆ ಎತ್ತಿದ್ರಲ್ಲ ಅಂತ ಆತ ಒಂದ್ ಸ್ವಲ್ಪ ಚಿಂತಿತನಾದ. ಬ್ರಹ್ಮಯ್ಯ ಇಂಥ ಪ್ರಶ್ನೆ ಕೇಳಬಾರ್ದಾಗಿತ್ತು ಅಂತ ಎಷ್ಟೋ ಜನ ಶರಣರು ಹಳಹಳಿಸಿದ್ರು, ಕೈ ಹಿಚ್ಚಿಕೊಂಡ್ರು. ಏನಪ್ಪ ಪ್ರಭುದೇವರು ಅಂತ ಅವರೆಲ್ಲ ಬೇಜಾರು ಮಾಡಿಕೊಂಡ್ರು. ಆದ್ರೆ ಪ್ರಭುದೇವರು ಮಾತು ಮುಂದುವರಿಸಿದ್ರಲ್ಲ, ಅವರ ಮಾತನ್ನ ಮನದಲ್ಲಿಟ್ಟುಕೊಂಡ ಅಕ್ಕ ಮಹಾದೇವಿ ಅದಕ್ಕೆ ತಕ್ಕ ಉತ್ತರವನ್ನ ಕೊಡ್ತಾಳೆ. ಏನಪ್ಪಾ ಅಂತ ಕೇಳಿದ್ರೆ, ಚನ್ನ ಮಲ್ಲಿಕಾರ್ಜುನನ ಚನ್ನ ಸತಿ ನಾನು, ಚನ್ನ ಮಲ್ಲಿಕಾರ್ಜುನ ಸತಿ ನಾನು ಅಂತ ಹೇಳಿದ್ರು. ಅವಾಗ ಅವರಂದ್ರು, ಪತಿಯ ಕುರು ಹೇಳಂತ ಅಂದಾರಲ್ರಿ, ಹೆಸರು ಹೇಳಿದ್ಲು, ಕುರು ಹೇಳಬೇಕಾತು. ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವಂಗೆ ಒಲಿದೆ ನೋವ್ವ, ಎಡೆ ಇಲ್ಲದ ತಡೆ ಇಲ್ಲದ ಮುಡಿ ಇಲ್ಲದ ಚಲುವಂಗೆ ಒಲಿದೆ ನೋವ್ವ, ಕುಲ ಸೀಮೆ ಇಲ್ಲದ ನಿಸ್ಸೀಮ ಚಲುವ ಚನ್ನ ಮಲ್ಲಿಕಾರ್ಜುನನ ಚನ್ನ ಸತಿ ನಾನು ಅಂತ ಹೇಳಿದ್ಲಾಕಿ. ಆ ನಂತರದೊಳಗೆ ಯಾವಾಗ ಮದುವೆ ಆದಿ, ಹ್ಯಾಂಗಾದಿ, ಇಂಥವೆಲ್ಲ ಪ್ರಶ್ನೆಗಳು ಇರಲಿ. ಇಲ್ಲಿ ನಾವು ಕಿನ್ನರಿ ಬ್ರಹ್ಮಯಿಂದ ನೋಡಾತ್ತೇವು. ಕಿನ್ನರಿ ಬ್ರಹ್ಮಯ್ಯ ಎಲ್ಲಾ ಪರೀಕ್ಷೆ ಮುಗಿಯುವವರೆಗೂ ನಿಂತಿದ್ದ, ಒಳಗೆ ಬೇಜಾರು ಮಾಡ್ಕೊಳ್ತಾ ಇದ್ದ. ಬೇಗ ಅಕ್ಕ ಮಹಾದೇವಿಯನ್ನು ಒಳ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಇದೇನಪ್ಪಾ ಅಂತಿದ್ದ. ಕೊನೆಗೆ ಪ್ರಭುದೇವರ ಪ್ರಶ್ನೆಗೆ ತಕ್ಕ ಹಾಗೆ ಅಕ್ಕ ಮಹಾದೇವಿ ಉತ್ತರ ಕೊಡೋದನ್ನ ನೋಡಿ ಹೆಮ್ಮೆ ಪಡ್ತಿದ್ದ, ಅಭಿಮಾನ ಪಡ್ತಿದ್ದ. ಆಮೇಲೆ ಶಭಾಷ್ ಅಂತಿದ್ದ ಮನಸ್ಸಿನಾಗನ, ಒಳಗನ ಅಕ್ಕ ಮಹಾದೇವಿ ಬಗ್ಗೆ ಮತ್ತಟ್ಟು ಅಭಿಮಾನ ಪಡ್ತಿದ್ದ. ಅಂಥ ಮಾತುಗಳು ಅಲ್ಲಿ ಹರಿದು ಬಂದವು ಅಂತನ್ನುವಂತಹದ್ದು ಇಡೀ ಶರಣರ ಬಳಗವೆಲ್ಲ ಹೆಮ್ಮೆ ಪಡುವಂತಹ ಒಂದು ಸಂದರ್ಭ, ಅಕ್ಕ ಮಹಾದೇವಿ ಬಗ್ಗೆ ಅಭಿಮಾನ ಪಡುವಂತಹ ಸಂದರ್ಭ ಆಯಿತು. ಕಿನ್ನರಿ ಬ್ರಹ್ಮಯ್ಯ ಕೈ ಹಿಡಿದು ಒಳಗೆ ಕರ್ಕೊಂಡು ಹೋಗ್ತಾನೆ ಎನ್ನುವಂಥ ಸಂದರ್ಭ ಬರ್ತದೆ. ಹೀಗೆ ಕಿನ್ನರಿ ಬ್ರಹ್ಮಯ್ಯನದೊಂದು ಪ್ರಸಂಗವನ್ನು ನೋಡ್ತಾ ಮುಂದೆ ಎಲ್ಲಾ ಶರಣರು ಕಲ್ಯಾಣ ಕ್ರಾಂತಿ ಆದ ಮೇಲೆ, ಕಲ್ಯಾಣ ಕ್ರಾಂತಿಗೆ ಪೂರ್ವದಲ್ಲಿ ಅಲ್ಲಮರು, ಅಕ್ಕ ಮಹಾದೇವಿ ಇವರೆಲ್ಲ ಕದಳಿಗೆ ಹೋದ್ರು, ಸಿದ್ದರಾಮೇಶ್ವರರು ಸೊಲ್ಲಾಪುರಕ್ಕೆ ಹೋದ್ರು, ಬಸವಣ್ಣನವರು ಹಡಪದ ಅಪ್ಪಣ್ಣ, ನೀಲಾಂಬಿಕೆ ಇವರೆಲ್ಲ ಕೂಡಲ ಸಂಗಮಕ್ಕೆ ಬಂದರು. ಚನ್ನಬಸವಣ್ಣವರ ಬಳಗ ಎಲ್ಲಾ ಕೂಡಿಕೊಂಡು ಕಲ್ಯಾಣ ಕ್ರಾಂತಿಯನ್ನ ಎದುರಿಸಿದ್ರು. ಆ ನಂತರದೊಳಗೇನಪ್ಪ, ಅವರೊಳಗೆ ಕಲ್ಯಾಣ ಕ್ರಾಂತಿಯ ಸಂದರ್ಭದೊಳಗೆ ಚನ್ನಬಸವಣ್ಣವರ ನೇತೃತ್ವದೊಳಗೆ ಏನು ಹೋರಾಟ ಆಯಿತು, ವಚನ ರಕ್ಷಣೆಯ ಕಾರ್ಯ ಆಯಿತು, ಶರಣರನ್ನ ರಕ್ಷಣೆ ಮಾಡುವ ಕಾರ್ಯ ಏನ್ ನಡೀತು. ಆ ಕಾರ್ಯದೊಳಗೆ ಮುಂಚೂಣಿ ಒಳಗಿದ್ದವರು ಅಂದ್ರೆ ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಅಕ್ಕ ನಾಗಮ್ಮ, ಹೀಗೆ ಶರಣರೆಲ್ಲ ಇಂಥವ್ರೊಳಗೆ ಹೋರಾಟ ಮಾಡಿದ ದಿಟ್ಟ ಶರಣ ಮತ್ತೊಬ್ಬ. ಆ ಶರಣರ ಒಂದು ರಕ್ಷಣೆಯನ್ನ ಮಾಡ್ಕೋತ, ವಚನ ರಕ್ಷಣೆ ಮಾಡ್ಕೋತ, ಎಲ್ಲರನ್ನ ಒಂದೊಂದು ದಿಕ್ಕಿಗೆ ಕಳಿಸ್ಕೋತ ಎಲ್ಲಾರು ಕೂಡಿ ಚನ್ನಬಸವಣ್ಣವ್ರ ನೇತೃತ್ವದ ಶರಣರ ತಂಡ ಅದು ಎಲ್ಲಿಗೆ ಹೋಗ್ತದಂದ್ರೆ ಉಳುವಿಯ ಕಾಡಿಗೆ ಹೋಗ್ತದೆ. ಉಳವಿ ಗೋವಾ ಅರಸರ ಆಳ್ವಿಕೆಯಲ್ಲಿತ್ತು. ಆವಾಗ ಅಲ್ಲಿ ಯಾರು ದಂಡೆತ್ತಿ ಬರಲಾರರು. ದಟ್ಟಡವಿ ಒಂದು ಕಡೆ, ಗೋವಾ ರಾಜ್ಯ ಅದು ಒಂದು ಕಡೆ. ಹಾಗಾಗಿ ಅಲ್ಲಿ ಯಾರು ಬರೋದಿಲ್ಲ ಅನ್ನೋ ಕಾರಣಕ್ಕೆ, ರಕ್ಷಣೆ ಮಾಡಿಕೊಳ್ಳಬಹುದು ಅನ್ನೋ ಕಾರಣಕ್ಕೆ ವಚನದ ಗಂಟನ್ನ ಹೊತ್ತ ಶರಣರೆಲ್ಲ ಎಲ್ಲಿಗೆ ಬಂದರೆ ಉಳವಿಯ ಕಾಡಿಗೆ ಹೋಗ್ತಾರೆ. ಅದರೊಳಗೆ ಕಿನ್ನರಿ ಬ್ರಹ್ಮಯ್ಯನು ಒಬ್ಬನಾಗಿರ್ತಾನೆ. ಮುಂದೇನಪ್ಪಾ ಅಂದ್ರೆ ಚನ್ನಬಸವಣ್ಣವರು ಉಳವಿಯಲ್ಲಿಯೇ ಲಿಂಗೈಕ್ಯರಾಗ್ತಾರೆ. ಅದಕ್ಕಾಗಿ ಅದಕ್ಕೆ ಉಳವಿ ಅಂತ ಬಂದದ ಅನ್ನುವಂಥದ್ದು. ಚನ್ನಬಸವಣ್ಣವರ ಸಮಾಧಿ ಅಲ್ಲೇ ಅದ. ಮುಂದೆ ಅಲ್ಲಿಯೇ ಕಿನ್ನರಯ್ಯನ ಹೊಳೆ ಅಂತ ಬರ್ತದ, ಅಲ್ಲೇ ಕಿನ್ನರಿ ಹೊಳೆ ಅಂತ ಬರ್ತದ. ಆದರೂ ಕಿನ್ನರಿ ಬ್ರಹ್ಮಯ್ಯ ಲಿಂಗೈಕ್ಯ ಅಲ್ಲೇ ಆದ್ರು ಅನ್ನುವಂಥದ್ದು ಕೂಡ ಅದೇ. ಹಾಗಾಗಿ ಉಳವಿಯಲ್ಲಿಯೇ ಕಿನ್ನರಿ ಬ್ರಹ್ಮಯ್ಯ ಲಿಂಗೈಕ್ಯರಾಗ್ತಾರೆ ಎನ್ನುವಂಥದ್ದು ಅವರ ಹೆಸರಿನ ಮೇಲೆ ಕಿನ್ನರಿ ಹೊಳೆ ಅಂತ ಇದೆ ಅನ್ನುವಂಥದ್ದು. ಮಹಾಮನೆ ಗವಿಯಲ್ಲಿ ಐಕ್ಯರಾದರು ಅನ್ನುವಂಥದ್ದು. ಇಂಥ ಅನೇಕ ವಿಚಾರಗಳು ಬರ್ತಾ ಹೋಗ್ತವೆ ಅಂತ ನೋಡ್ತಾ, ಕಿನ್ನರಿ ಬ್ರಹ್ಮಯ್ಯ ಅದ್ಭುತ ಶರಣ. ಅಂತ ಶರಣನ ಒಂದು ವಿಚಾರಕ್ಕೆ ಮಂಗಲ ಹೇಳೋಣ. ಎಲ್ಲರಿಗೂ ಶರಣಾರ್ಥಿಗಳು.